ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ಗಜಮುಖದವಾಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿ ಒಳ್ಳಿದವಲು ತೆಂಗಿನಕಾಯಿ ಕಡಲೆಯೋ ಎಳ್ಳುಂಡೋರಿಗೆ ಕಾಪು ಮೆಲುವಗೆ ಬೆಳ್ಳಿಯ ಮೂಲಿಗೆ ಜಗಳಗಟ್ಟಿ ಕುಣಿವಂತ ಡೊಳ್ಳಿನ ಗಣಪ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿಯ ಎತ್ತಿರೆ ಗಜಮುಖದವಾಗೆ ಗಣಪಗೆ ಕರದೊಳ್ಳು ಪರಶುಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಗಜಮುಖದವಗೆ ಗಣಮಗೆ ಇತ್ತ ದ್ವಾರಗೆ ಒಳಗೆ ಇತ್ತ ದ್ವಾರಗೆ ಒಳಗೆ ಬಾಲತ ಅತ್ಯಧಿಕ ಸಂಭ್ರಮದು ಓಲದ ಇತ್ತು ಬೇಳೆಯಲು ಮನದನವ ಸಭೆಯೊಳಂದು ದ್ವಾರಕೆಯಲ್ಲೇ ಬಲರಾಮನ ವೈಭವದ ಒಡ್ಡೋಲಗವನ್ನು ಕೊಟ್ಟು ಹೆಮ್ಮೆಯಿಂದ ಬೀಗ್ತಾ ಇದ್ದೇನೆ. ಇದಕ್ಕೆ ಕಾರಣ ಇಲ್ಲದೇ ಇಲ್ಲ. ಒಂದು ಕಾಲದಲ್ಲಿ ಈ ಯದುವಂಶ ಎಂಬುದು ಶಾಪಗ್ರಸ್ತವಾದದ್ದು ಎನ್ನುವ ಕಾರಣದಿಂದ ಲೋಕದ ಮಾನ ಮನ್ನಣೆ ಉಳ್ಳವರೆಲ್ಲ ನಮ್ಮನ್ನು ತಿರಸ್ಕರಿಸಿದ್ರಂತೆ. ಈ ಕಾರಣದಿಂದಲೇ ನಮ್ಮವರಿಗೆ ತಲೆ ಎತ್ತಿ ಬದುಕುವುದಕ್ಕೊಂದು ಅವಕಾಶ ಇಲ್ಲವಾಗಿತ್ತಂತೆ. ಈ ಹೊತ್ತು ನಮ್ಮದ್ದಾದಂಥ ಕಾಲದಲ್ಲಿ ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ನಾವು ಯಾರಿಗೂ ಕಡಿಮೆಯಲ್ಲ ಎನ್ನುವ ರೀತಿಯಲ್ಲಿ ಮಾನ ಮರ್ಯಾದೆ ಗೌರವ ಮನ್ನಣೆಯಿಂದ ಬದುಕುತ್ತಿದ್ದೇವೆ. ನಮ್ಮನ್ನು ಯಾರು ಹೀಯಾಳಿಸ್ತಾ ಇದ್ರು ಅಂಥವರ ಹೊಟ್ಟೆಯಲ್ಲಿ ಉರಿ ಹುಟ್ಟುವಂತೆ ಈ ಹೊತ್ತು ನಮ್ಮದ್ದಾದಂಥ ಬದುಕು. ಆದ್ದರಿಂದಲೇ ನಮ್ಮ ಪಾಲಿಗೆ ಹೆಮ್ಮೆ. ಆ ಕಾರಣ ವಿಶೇಷತರವಾದಂಥ ವೈಭವದ ಒಡ್ಡೋಲಗವನ್ನು ಕೊಟ್ಟು ದ್ವಾರಕೆಯ ಯಾವತ್ತೂ ರಾಜಕೀಯವಾದಂಥ ಕಾರ್ಯದ ಕುರಿತು ಚರ್ಚಿಸುತ್ತಿರುವ ಸಂದರ್ಭ ಅದ್ಯಾರದು ಬರ್ತಾ ಇದ್ದವರು? ನಾರಾಯಣ ನಾರಾಯಣ. ದೂರದೋಳೈತೋ
ಸಾರಿ ಬಂದಡಿಗೆ ಅಭಿನಮಿಸಿ ಭೂರಿ ತೋಷದಿ ಪೀಠವಿತ್ತೋ ಭೋಜಿಸುತ್ತ ಸಾರಿಯಾಗಮವೆನಲೆಂದು ಓಹೋ ಹೋ ಹೋ ಸ್ವಾಮಿ ನಾರದೋತ್ತಮರು ಬಲಭದ್ರ, ದೇವ ಋಷಿಗಳು ತಮ್ಮ ಪಾದಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶುಭವಾಗಲಿ. ಏಳಯ್ಯ ಏಳು. ಹೀಗೆ ಬರಬೇಕು. ಇದೋ ತಮಗಾಗಿ ಇಟ್ಟಿರುವಂತಹ ಪೀಠವನ್ನ ಅಲಂಕರಿಸಬೇಕು ಸ್ವಾಮಿ. ಆಗಲಿ. ಅನಿರೀಕ್ಷಿತವಾಗಿ ಬಂದಿರುವವರು ತಾವು. ನಮ್ಮಂಥ ವ್ಯಕ್ತಿಗಳು ಬೇಕು ಅಂತ ಬಯಸಿದ್ರೆ ಬರುವವರಲ್ಲ. ಹಾಗೆ ಅಂತ ಬೇಡ ಅಂತ ದೂರೀಕರಿಸುವುದಕ್ಕೆ ಹೊರಟ್ರೆ ಬಿಡುವವರು ಅಲ್ಲ ತಾವು. ತಮ್ಮ ಇಚ್ಛೆಯಂತೆ ಗಮಿಸುವವರು. ಹೀಗೆ ಸ್ವೇಚ್ಛೆಯಿಂದ ಗಮಿಸುವಂತಹ ತಾವು ದ್ವಾರಕೆಗೆ ಬಲರಾಮನ ಆಸ್ಥಾನದವರೆಗೆ ಬಂದಿದ್ದೀರಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ತಮ್ಮಂಥ ವ್ಯಕ್ತಿಗಳನ್ನ ಯಥೋಚಿತವಾದಂತಹ ರೀತಿಯಿಂದ ಸತ್ಕರಿಸುವುದಕ್ಕೆ ಸಾಧ್ಯ ಅಲ್ಲದೇ ಇದ್ರು ಯಥಾ ಸಾಧ್ಯವಾದ ರೀತಿಯಿಂದ ಸತ್ಕರಿಸುವುದಕ್ಕೆ ಮುಂದಾಗಿದ್ದೇನೆ. ಲೋಪ ದೋಷಗಳಿದ್ರೆ ಮನ್ನಿಸಬೇಕು ಎಂಬುದಾಗಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಇನ್ನೊಂದು ಮಾತು, ಏನಿದ್ರು ತಾವು ಒಂದು ಸ್ಥಳವನ್ನು ಸೇರ್ತೀರಿ ಅಂತಾದ್ರೆ ಅಲ್ಲಿ ಯಾವುದೋ ಒಂದು ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ತಾವು ಹೋಗುವವರಲ್ಲ. ಒಮ್ಮೆ ಹೋಗುವಾಗ ಕಾರಣ ಇಲ್ಲದೆ ಇದ್ರು ಹೋದ ಸ್ಥಳದಲ್ಲಿಯೇ ಕಾರಣವನ್ನ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದ್ದವರು ತಾವು. ಆದ್ದರಿಂದ ತಮ್ಮ ಬರುವಿಕೆ ಇಲ್ಲಿಗಾದಾಗ ತಮ್ಮಲ್ಲಿ ಏನೋ ವಿಶೇಷ ಕಾರಣ ಇರಬೇಕು, ಅದನ್ನ ಕೇಳಿ ತಿಳಿಯಬೇಕು ಎನ್ನುವ ಕುತೂಹಲ ನನಗೆ ಸ್ವಾಮಿ. ಹೋ ಬಲಭದ್ರ, ನಿನ್ನಲ್ಲಿ ಒಂದು ವಿಷಯ ತಿಳಿಸ್ಲಿಕ್ಕಾಗಿಯೇ ನಾನು ಬಂದಿದ್ದೇನೆ. ಹೌದು. ಯಾವುದು? ಕೇಳು ಕೇಳು. ಕೇಳು ಹಲದರ ಪೇಳ್ವೆ ನರಿತುದನು ಕೇಳು ಹಲದರ ಪೇಳ್ವೆ ನರಿತುದನು ಶ್ರೀಕೃಷ್ಣನೀ ಜಗಪಾಲನೆಗೆ ಅವತಾರ ಗೈಜಿಯನು ಶ್ರೀಕೃಷ್ಣನೀ ಜಗಪಾಲನೆಗೆ ಅವತಾರ ಗೈಜಿಯನು ಪೇಳಲಾರೆನು ಸರ್ವ ಜನರೊಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ಪೇಳಲಾರೆನು ಸರ್ವ ಜನರೊಳು ತಾಳಿ ದ್ವೇಷವ ಬರಿದೆ ನಿಷ್ಠುರ ವ್ಯಾಳಶಯನನಿಗೋಗ್ಯವೇನಿ ಪೇಳು ಬುದ್ಧಿಗಳನ್ನು ದಯೆಯೊಳು ನಿಷ್ಠುರ ವ್ಯಾಳಶಯನನಿಗೋಗ್ಯವೇನಿ ಪೇಳು ಬುದ್ಧಿಗಳನ್ನು ದಯೆಯೊಳು ಕೇಳು ಹಲದರ ಬೇಳ್ವೆ ನರಿದುದನು ಹಲಧರ, ನಾನು ಬಂದಾಗ ನೀನು ಮಾಡಿದಂತಹ ಉಪಚಾರದಿಂದ ಸಂತುಷ್ಟನಾದೆ. ನಮಗೂ ಸಮಾಧಾನ. ಬಲಭದ್ರ, ನಾರದ ಬಂದಾಗ ಏನಾದ್ರೂ ಒಂದು ವಿಶೇಷ ಹೊತ್ತೇ ತರ್ತಾರೆ ಎನ್ನುವಂತಹ ವಿಚಾರ ನೀನಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ಇರುವಂತಹ ಎಲ್ಲವರೂ ತಿಳಿದುಕೊಂಡಂತಹ ವಿಚಾರ. ಹೌದು, ನಿನ್ನಲ್ಲಿ ಒಂದು ವಿಶೇಷವಾದಂತಹ ಸುದ್ದಿಯನ್ನು ಹೇಳಲಿಕ್ಕಾಗಿಯೇ ನಾನು ಬಂದಿದ್ದೇನೆ. ಯಾವ ಸುದ್ದಿ ಅಂತ ಕೇಳಬಹುದಾ? ಆದರೆ ಹೊರಗಿನವರ ಸುದ್ದಿ ಅಲ್ಲ, ಸದ್ಯಕ್ಕೆ ನಿನ್ನ ಮನೆಯಲ್ಲೇ ಇರುವಂತಹ ವ್ಯಕ್ತಿಯ ಸುದ್ದಿ. ನಮ್ಮ ಮನೆಯ ಸುದ್ದಿಯನ್ನು ಹೇಳುವುದಕ್ಕೆ ನಮ್ಮಲ್ಲಿಗೆ ಹೊರಗಿನಿಂದ ನೀವು ಬಂದ್ರ? ಅದು ಯಾವುದು? ಬಹುಶಃ ನೀನು ತಿಳಿದುಕೊಂಡಿದ್ಯೋ ಅಥವಾ ತಿಳಿದುಕೊಂಡಿರ್ಲಿಲ್ಲವೋ ಅಂತ ಅನ್ನಿಸ್ತದೆ. ಕೆಲವೊಮ್ಮೆ ನಮ್ಮ ಮನೆಯ ವಿಷಯವೇ ಆದ್ರೂ ನಿಮ್ಮಂಥವರ ತಲೆಗೆಲ್ಲ ಹೊಳೆಯುವುದು ನಮ್ಮಂಥವರ ತಲೆಗೆ ಹೊಳೆಯುವುದಿಲ್ಲ ಸ್ವಾಮಿ. ಅದರಿಂದ ಕೇಳಿಯೇ ತಿಳಿಬೇಕಾಗ್ತದೆ. ಹೌದು, ನೋಡು, ಶ್ರೀಕೃಷ್ಣ ಪರಮಾತ್ಮ ದೇವರು, ಅವತಾರ ಮೂರ್ತಿ, ದುಷ್ಟರನ್ನು ಹನನ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವಂತಹ ದೇವಾದಿದೇವ ಹೀಗೆಂದು ಪ್ರಪಂಚದಲ್ಲಿ ಕೆಲವರು ಕೊಂಡಾಡ್ತಾರೆ. ಹೌದು, ಆದರೆ ಆತ ಮಾಡಿದಂತಹ ಕಾರ್ಯವನ್ನು ಹೀಗಳೆಯುವವರು ಇದ್ದಾರೆ, ಅದಕ್ಕೆ ಅಪವಾದ ಕಟ್ಟುವವರು ಬಹಳಷ್ಟು ಮಂದಿ ಇದ್ದಾರೆ. ಅದು ಪ್ರಪಂಚದಲ್ಲಿ ಇದ್ದಾರೆ ಬಿಡಿ. ಒಳ್ಳೆಯದನ್ನು ಮೆಚ್ಚಿಕೊಳ್ಳುವ ಸ್ವಭಾವ ಕೆಲವರಿಗೆ ಇರುವುದಿಲ್ಲ. ಏನು ಮಾಡುವುದಕ್ಕಾಗ್ತದೆ? ಆತ ಮಾಡಿದಂತಹ ಕೆಲವಷ್ಟು ವಿಚಾರ ನಿನ್ನ ಗಮನಕ್ಕೆ ಬಾರದೇ ಇದ್ರೆ ನಾನು ಹೇಳ್ತೇನೆ, ಕೇಳು. ನನ್ನ ತಮ್ಮ ಮಾಡಿದ ವ್ಯವಹಾರ ನನ್ನ ಗಮನಕ್ಕೆ ಬಾರದೇ ಇದ್ದದ್ದು ಯಾವುದು? ಆತ ಕೆಲವಷ್ಟು ದಿವಸದ ಹಿಂದೆ ರಾಜಾದಿದೇವಿಯ ಮಗಳು ಮಿತ್ರವಿಂದೆಯನ್ನು, ಅಷ್ಟೇ ಅಲ್ಲ ಕೋಸಲೇಶ್ವರನ ಮಗಳು ಲಗ್ನಜಿತ್ತು ಸುತೆ ನೀಲ ಎಂಬವಳನ್ನು, ಕೇಕೆಯನ್ನಪನ ಬಾಲಿಕೆ ಭದ್ರ ಎಂಬವಳನ್ನು, ಹೀಗೆ ಇನ್ನೆಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ತಂದು ಆತ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದಾನೆ.
ಆದ್ರೆ ಈ ಎಲ್ಲಾ ಹೆಣ್ಣು ಮಕ್ಕಳನ್ನು ತರುವಾಗ ಕೆಲವರಲ್ಲಿ ನಿಷ್ಠೂರ ಕಟ್ಟಿಕೊಂಡಿದ್ದಾನೆ, ಕೆಲವರಲ್ಲಿ ಕಾಳಗ ಮಾಡಿಕೊಂಡಿದ್ದಾನೆ. ಹೀಗೆಲ್ಲ ಆತ ಈ ವ್ಯವಹಾರ ಕೈಗೊಂಡು ಲೋಕಕ್ಕೆ ಒಂದು ಕೆಟ್ಟ ಕೆಲಸವನ್ನು ಮಾಡಿ ಕೃಷ್ಣ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ಅಪವಾದಕ್ಕೆ ಸಿಲುಕಿದ್ದಾನೆ. ಅದಕ್ಕಾಗಿ ಅಂತಹ ನಿನ್ನ ತಮ್ಮನಿಗೆ ಯಾಕೆ ನೀನು ನೀತಿ ಹೇಳಬಾರದು? ಆತ ಯಾಕೆ ಲೋಕ ಅಪವಾದಕ್ಕೆ ತುತ್ತಾಗಬೇಕು? ಇಷ್ಟನ್ನು ಹೇಳುವುದಕ್ಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರ ಸ್ವಾಮಿ? ಸಜಿಯರ ತಂಗೋ ಬಲ್ಲೆನೈ ಮೂನಿ ಬೋದಿ ಸಜಿಯರ ತಂದಿಹು ಎಲ್ಲವೂ ವಿಹಿತ ಎಂಬೆ ತಂದಿಹು ಎಲ್ಲವೂ ವಿಹಿತ ಎಂಬೆ ಕುಲ್ಲರೋಡನೆ ಕಲಹ ಗೈಯ ನಿಷ್ಠೂರವನು ಕುಲ್ಲರೊಡನೆ ಕಲಹ ಗೈಯ ನಿಷ್ಠೂರ ಅಲ್ಲವೆಂದನು ರಾಮನೋ ಕುಲ್ಲರೊಡನೆ ನಿಷ್ಠೂರವಾಗೈಯೇ ನಿಷ್ಠುರ ಅಲ್ಲವೆಂದನು ರಾಮನೋ. ಸ್ವಾಮಿ ಬಲರಾಮ, ನೀವು ಏನೋ ಹೇಳ್ತೀರಿ ಅಂತ ನಾನು ಯೋಚನೆ ಮಾಡಿದ್ದು. ಹೋಗಿ ಹೋಗಿ ಹೇಳಿದ್ದು ಇದನ್ನೇ ಅಲ್ವೋ? ನಿನಗೆ ಗೊತ್ತುಂಟ ಹಾಗಾದ್ರೆ ವಿಷಯ? ಅಯ್ಯ, ನನಗ್ ಗೊತ್ತಿಲ್ಲದೆ ಉಂಟಾ? ಕೃಷ್ಣ ಹೆಣ್ಣು ಮಕ್ಕಳನ್ನ ತಂದಿದ್ದಾನೆ ಅಂತ. ಅದು ಯಾವ ಅಪರಾಧ ಅಂತ ಕೇಳ್ತೇನೆ. ಅಂದ್ರೆ ನಾನು ಇಲ್ಲಿವರೆಗೆ ಒಂದು ಹೆಂಡತಿಯನ್ನ ಮದುವೆ ಆಗಿ ಅಷ್ಟಕ್ಕೆ ಸಂತೃಪ್ತಿಯನ್ನು ಹೊಂದಿದವನು. ನಾನು ಮದುವೆ ಆಗಲಿಲ್ಲ ಎನ್ನುವ ಕಾರಣದಿಂದ ಕೃಷ್ಣನು ಮದುವೆ ಆಗಬಾರದು ಎನ್ನುವ ಉದ್ದೇಶ ನನ್ನದ್ದೇನೂ ಅಲ್ಲ. ಅವನ ಬಯಕೆಯಂತೆ ಬಯಸಿದಂತ ಆತ ಹೆಣ್ಣು ಮಕ್ಕಳನ್ನ ಕರೆತಂದಿದ್ದಾನೆ. ಹೆಣ್ಣು ಮಕ್ಕಳನ್ನ ಕರೆತಂದ ಕಾರಣದಿಂದ ನಿಷ್ಠುರವನ್ನ ಕಟ್ಟಿಕೊಳ್ತಾ ಇದ್ದಾನೆ. ಸ್ವಾಮಿ, ಇದಕ್ಕೆ ಏನು ಮಾಡುವುದಕ್ಕಾಗ್ತದೆ ಹೇಳಿ? ಯಾಕೆ ಈ ಕೃಷ್ಣ ಹೆಣ್ಣು ಮಕ್ಕಳನ್ನ ತಂದಿರುವಂತಹ ರೀತಿಯಲ್ಲಿ ಒಂದು ವಿಶೇಷತೆ ಉಂಟು. ಆ ಹೆಣ್ಣು ಮಕ್ಕಳ ಪಾಲಕರಾದವರು ಅವರ ಮದುವೆಗೋಸ್ಕರವಾಗಿ ವಿಶೇಷವಾದಂತಹ ಹಣಗಳನ್ನ ಇರಿಸಿದಾಗ ಆ ಹಣದಲ್ಲಿ ಅವರನ್ನ ಗೆದ್ದುಕೊಂಡು ತಂದವನು ಕೃಷ್ಣ. ಆದ್ರೆ ಕೃಷ್ಣನಿಗೆ ತಮ್ಮ ಮಕ್ಕಳನ್ನ ಕೊಡಬಾರದು ಎನ್ನುವ ಬಯಕೆ ಅವರಿಗಿದ್ದದ್ದಾದ್ರೆ ಅದಕ್ಕೇನು ಮಾಡುವುದಕ್ಕಾಗ್ತದೆ? ಹಣ ಇರಿಸಿದ್ದಾರೆ, ಅದೇ ಪ್ರಕಾರ ಗೆದ್ದುಕೊಂಡಿದ್ದಾನೆ, ಆ ಹೆಣ್ಣು ಮಕ್ಕಳನ್ನ ತನ್ನವರನ್ನಾಗಿ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಇದು ಆಕ್ಷೇಪಾರ್ಹವಾದಂತಹ ಸಂಗತಿಯೂ ಅಲ್ಲ. ಕೆಲವೊಂದು ವ್ಯವಹಾರಕ್ಕೆ ಆತ ಸ್ವತಂತ್ರವಾಗಿ ಹೋಗಿದ್ದಾನೆ, ಮತ್ತೆ ಕೆಲವಕ್ಕೆ ನಾನು ಅವನ ಜೊತೆಯಲ್ಲಿ ಹೋದದ್ದುಂಟು. ರುಕ್ಮಿಣಿಯನ್ನ ತರುವಂತಹ ವಿಷಯದಲ್ಲಿ ಯಾರಿಗೋ ಕೊಡಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದ ಅವಳ ಅಪ್ಪ ಅಣ್ಣ. ಆಮೇಲೆ ಅವಳು ಬಯಸಿದ್ದ ಕೃಷ್ಣನನ್ನ. ಆದ್ದರಿಂದ ಹೆಣ್ಣು ಮಕ್ಕಳು ಮನಸಾರೆ ಬಯಸಿರುವಾಗ ಅಂಥವರನ್ನ ಕೈ ಬಿಡುವುದು ಸರಿಯಲ್ಲ ಎಂಬುದಾಗಿ ಭಾವಿಸಿ ದುಷ್ಟರಾದಂಥ ಆ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂತಹ ದೃಷ್ಟಿಯಿಂದಲೂ ಕೃಷ್ಣ ಮಾಡಿದಂತಹ ಈ ವ್ಯವಹಾರ ಸರಿ ಎಂಬುದಾಗಿಯೇ ಹೇಳುವವನು ನಾನು. ಇದರಲ್ಲಿ ಏನು ಅಪರಾಧ ಉಂಟು ಅಂತ ಕೇಳ್ತೇನೆ. ಬಲರಾಮ, ಏನೋ ತಮ್ಮ ಎನ್ನುವಂತಹ ವ್ಯಾಮೋಹದ ಮೇಲೆ ನೀನು ಈ ಮಾತನ್ನ ಆಡಬಹುದು, ಹುಡುಗಾಟಿಕೆ ಬುದ್ಧಿ ಅಂತ. ಆದ್ರೆ ಆತ ಮಾಡಿದಂತಹ ಇನ್ನೊಂದು ವಿಚಾರ ನಿನಗೆ ಗೊತ್ತಿದೆಯೇ? ಯಾವುದು? ಕೇಳು ಬಲಭದ್ರ. ಉರುದರ ತಪವಾನ ಚರಿಸಿ ಸತ್ರಾಜಿತ ಉರುದರ ತಪವಾನ ಚರಿಸಿ ಸತ್ರಾಜಿತ ತರುಣಿಯೋಳ್ ಪಡೆದಿರುವ ಸತ್ರಾರ್ಜಿತ ತರುಣಿಯೋಳ್ ಪಡೆದಿರುವ ವರಸ್ಯ ಮಂತಕ ತನಗೇನೇನೋ ಭಾಜಿ ಕರುಣಿಸಜಿರಲವನು. ಬಲಭದ್ರ, ಆತ ಮಾಡಿದಂತಹ ಇನ್ನೊಂದು ಕೆಟ್ಟ ಕೆಲಸದ ವಿಚಾರ ಹೇಳ್ತೇನೆ ಕೇಳು. ಕೆಟ್ಟ ಕೆಲಸ? ನಿಮ್ಮವರೇ ಆದಂತಹ ಸತ್ರಾರ್ಜಿತ ಆತನ ತಮ್ಮ ಪ್ರಸೇನ ಅವರಿಬ್ಬರು ಸಂತೋಷವಾಗಿ ಸುಖವಾಗಿ
ರಾಜ್ಯದಲ್ಲಿ ಕಾಲ ಕಳೆದುಕೊಂಡಿರುವಾಗ ಏನೋ ಸತ್ರಾರ್ಜತನಿಗೆ ಲೋಕದಲ್ಲಿ ಎಲ್ಲವರಿಂದಲೂ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆಯಬೇಕು, ವಿಶಿಷ್ಟ ವಸ್ತುವನ್ನು ಪಡೆಯಬೇಕು ಅಂತ ಅನ್ನಿಸಿ ಸೂರ್ಯರನ್ನು ಜಪಿಸಿ ತಪಸ್ಸಿನಿಂದ ಮೆಚ್ಚಿಸಿಕೊಂಡು ಸಮಂತಕ ಎನ್ನುವಂತಹ ಒಂದು ವಿಶೇಷವಾದಂತಹ ರತ್ನವನ್ನು ಪಡೆದನಂತೆ. ನಾವು ಕೇಳಿದ್ದೇವೆ ಅದನ್ನ. ಆ ರತ್ನವನ್ನು ಅವನ ತಮ್ಮ ಪ್ರಸೇನ ಒಂದಾನೊಂದು ದಿವಸ ಕಾಡಿಗೆ ಹೋಗುವಾಗ, ಮೃಗಬೇಟೆಗೆ ಹೋಗುವಾಗ ಅದನ್ನು ಧರಿಸಿ ಹೋಗಿದ್ದನಂತೆ. ಹಾಗೆ ಹೋದವನು ತಮ್ಮನೂ ಹಿಂತಿರುಗಿ ಬರಲಿಲ್ಲವಂತೆ. ಕೊನೆಗೆ ವಿಚಾರ ತಿಳಿಯುವಾಗ ಅದು ಶ್ರೀಕೃಷ್ಣನೇ ಅಪಹರಿಸಿಕೊಂಡು ಹೋಗಿದ್ದಾನೆ ಎನ್ನುವಂತಹ ವರ್ತಮಾನ ಅವನಿಗೆ ಸಿಕ್ಕಿತಂತೆ. ಅದಕ್ಕೆ ಕಾರಣ ಈ ಶ್ರೀಕೃಷ್ಣನೇ ಹಿಂದೊಮ್ಮೆ ಆ ಸಮಂತಕ ರತ್ನವನ್ನು ತನಗೆ ಕೊಡು ಅಂತ ಕೇಳಿದ್ನಂತೆ. ಹಾಗಾಗಿ ತನ್ನ ತಮ್ಮನ ಕೊಲೆಗೆ ಕಾರಣ ಕೃಷ್ಣನೇ ಅಂತ ಭಾವಿಸಿ ಆತ ಬಹಳಷ್ಟು ದುಃಖದಲ್ಲಿದ್ದಾನೆ. ಅದಕ್ಕಾಗಿ ನಿನ್ನ ತಮ್ಮ ಇಂತಹ ಕೆಲಸಕ್ಕೆ ಯಾಕೆ ಮನಸ್ಸು ಮಾಡಿದ? ಅವನಿಗೆ ಸ್ವಲ್ಪ ನೀತಿ ಹೇಳು. ನನ್ನ ತಮ್ಮ ಹೀಗೆ ಮಾಡಿದ್ನೆ. ಸ್ವಾಮಿ ಏನಾರಿದ್ರೆ ಬಲಭದ್ರ, ಈ ಕ್ಷಣದಲ್ಲಿ ಬಂದು ಇಂತಹ ವಿಚಾರವೊಂದನ್ನು ತಿಳಿಸಿ ದೊಡ್ಡ ಉಪಕಾರ ಮಾಡಿದ್ರಿ. ಕೃಷ್ಣ ಇಂತಹ ದುರ್ವ್ಯವಹಾರಕ್ಕೆ ಮನಸ್ಸು ಮಾಡಿದ್ದಾನೆ ಅಂತಾದ್ರೆ ಈ ವಿಚಾರ ನನಗೆ ತಿಳಿದಿರಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಅವನನ್ನ ಶಿಕ್ಷಿಸುವಂತಹ ಹೊಣೆ ನನಗಿರ್ಲಿ. ಪಾಪಿ ಕೃಷ್ಣ ಇಷ್ಟೋ ಮುಂದುವರಿದನೋ, ಯಾರ ಮನೆಯ ರತ್ನವನ್ನ ತರುವುದಕ್ಕೆ ಮನಸ್ಸು ಮಾಡಿದ್ನಲ್ಲ, ಬರ್ಲಿ ಅವನಿಗೆ ಯೋಗ್ಯವಾದಂತಹ ಬುದ್ಧಿ ಕಲಿಸ್ತೇನೆ. ಬರ್ಲಿ ಆ ಕೃಷ್ಣ ಇಲ್ಲಿ. ಇರಲನಕ ಗೋವಿಂದನೋ ಇರಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು, ಸಂತಸದಿ ಬರೆ ಕಂಡು ಬಲರಾಮನು. ಸಂತೋಷದಿಂದಲೇ ಅಣ್ಣನ ಆಸ್ಥಾನಕ್ಕಾಗಿ ಹೊರಟಿದ್ದೇನೆ. ಆಸ್ಥಾನದ ಬಾಗಿಲಿಗೆ ಬರುವಾಗ ಮಾತ್ರ ಈ ಹೊತ್ತೇನೋ ನನಗೆ ಗ್ರಹಚಾರ ಕಾದಿದೆ ಅಂತ ಅನ್ನಿಸ್ತದೆ. ಅಣ್ಣನ ಸಿಟ್ಟಿನ ವಾಕ್ಯ ಕೇಳಿಸ್ತಾ ಇದೆ. ನನ್ನ ಕುರಿತು ಸಿಟ್ಟು ಎಂಬಲ್ಲಿ ಅನುಮಾನ ಏನೂ ಇಲ್ಲ. ಬರಲಿ ಬುದ್ಧಿ ಕಲಿಸ್ತೇನೆ ಎಂಬಲ್ಲಿವರೆಗೂ ಇದ್ದಾನೆ. ಯಾರು ಏನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ತಂದಿಟ್ಟಿದ್ದಾರೋ ಯಾರಿಗೂ ಗೊತ್ತು. ಇಲ್ಲಿವರೆಗೆ ಬಂದದ್ದಂತೂ ಆಯಿತು. ಅಣ್ಣನನ್ನು ಕಂಡು ಆಮೇಲೆ ಹಿಂದೆ ಹೋಗಬೇಕೇ ಹೊರತು ಹಾಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೋದರೆ ನಾಳೆಯಾದರೂ ಅವನ ಎದುರು ನಾನು ನಿಲ್ಲಬೇಕೋ ಬೇಡೋ. ಏನು ಬರುವುದಿದ್ರೂ ಈ ಹೊತ್ತೇ ಬರಲಿ ಎಂಬವ ನಾನು. ಹೋಗಿ ವಂದಿಸಿಕೊಳ್ತೇನೆ. ಅಣ್ಣಯ್ಯ. ಯಾರ ಕೃಷ್ಣನ ಕಿಡಿ ಸೋಸುತ್ತ ಪರಿಗಿಸದ ಕಿಡಿ ಸೋಸುತ್ತ ಕುಳ್ಳಿರಲು ಸರಿಸಿ ಜಾಂಬಕರು ನಮಿಸುತ್ತ ಕುಳ್ಳಿರಲು ಸರಿಸಿ ಜಾಂಬಕ ನಮಿಸುತ್ತ. ಕೃಷ್ಣ ಅಣ್ಣ, ಈಗ ನಿನಗೆ ಬರುವುದಕ್ಕೆ ವೇಳೆ ಸಿಕ್ಕಿತೇನೋ ಆಸ್ಥಾನಕ್ಕೆ? ಹೌದಾ? ಬರಬೇಡ, ಹೊರಟಾಗಾಚೆ. ಅಣ್ಣ, ಬಹಳ ಸಿಟ್ಟಿನಲ್ಲಿದ್ದಿ ನೀನು. ನನಗೆ ಏನು ಅಂತ ಅರ್ಥ ಆಗಲಿಲ್ಲ. ಹೇಗೆ ಅರ್ಥ ಆದೀತು ನಿನಗೆ? ಅರುಹಬೇಹುದು ದಯೆಯಲಿ ಖಚಿಯ ತಳೆಜಿರುವ ಕಾರಣ ತ್ವರೆಯಲಿ. ಅರುಹಬೇಹುದು ದಯೆಯಲಿ ಖಚಿಯ ತಳೆಜಿರುವ ಕಾರಣ ತ್ವರೆಯಲಿ. ಚರಣ ಸೇವಕನೆನ್ನುತ್ತ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತಾ. ಅಗ್ರಜ, ಯಾದವರ ಸಮಾಜದಲ್ಲಿ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲೇ ನನಗೂ ನಿನಗೂ ವಿಶಿಷ್ಟ ಸ್ಥಾನ ಇದೆ. ನಿನ್ನ ತಮ್ಮ ಅನ್ನಿಸಿಕೊಂಡದ್ರಿಂದ ನನಗೆ ಗೌರವ. ನಿನ್ನ ಸಿಟ್ಟನ್ನು ನಾನು ಯಾವತ್ತೂ ಕಂಡವನಲ್ಲ. ಉಳಿದವರ ಬಗ್ಗೆ ನಿನಗೆಷ್ಟು ಸಿಟ್ಟು ಬಂದಿದ್ರೂ ನನ್ನ ಬಗ್ಗೆ ಅಷ್ಟೇ ಪ್ರೀತಿ ಉಳ್ಳವನು ನೀನು ಅಂತ ನಾನು ತಿಳಿದಿದ್ದೆ. ನಾನು ಬರುವುದಕ್ಕೆ ಸ್ವಲ್ಪ ತಡ ಆದರೆ 4 ದಿಕ್ಕೂ ನೋಡಿ ಕೃಷ್ಣ ಯಾಕೆ ಬರಲಿಲ್ಲ ಅಂತ ಹೇಳ್ತಿದ್ದ ನೀನು, ಬರಬೇಡ, ಮುಖ ತೋರಿಸಬೇಡ ಎಂಬಲ್ಲಿವರೆಗೂ ಬಂದಿದ್ದಿ ಅಂತಂದ್ರೆ ಇದಕ್ಕೇನೋ ಬಲವಾದ ಕಾರಣ ಇರಬೇಕು. ಒಂದು ಮಾತಂತೂ ಹೇಳ್ತೇನಣ್ಣ, ನೀನೆಷ್ಟೇ ಸಿಟ್ಟು ಮಾಡು, ಎಷ್ಟೇ ನನ್ನ ಮುಖ ನೋಡದೆ ಮುಖ ತಿರುಗಿಸಿಬಿಡು, ನಾನು ನಿನ್ನ ಚರಣ ಸೇವಕನೇ ಹೌದು, ನಿನ್ನ ದಾಸನೇ ಹೌದು. ನಿನ್ನ ತಮ್ಮನಾಗುವುದಕ್ಕೆ ಹೊರತು ನಿನ್ನ ಅಣ್ಣನಾಗುವುದಕ್ಕೆ ನನಗೆ ಯಾವತ್ತೂ ಯೋಚನೆ ಇಲ್ಲ. ನಿನ್ನ ನಂತರ ನಾನು ಯಾಕೆ ಸಿಟ್ಟು, ಯಾರು ಏನು ಹೇಳಿದರು, ಏನಾಯಿತು, ವಿಷಯ ತಿಳಿಸು, ಪರಿಹಾರ ಹುಡುಕೋಣ. ಕೃಷ್ಣ ಅಣ್ಣ, ಏಕೆ ಸತ್ತಾರ್ಚಿತ ನನ್ನ ಜನ್ಮ
ಅಂದ್ರೆ ಇಲ್ಲಿಯವರೆಗೆ ನೀನು ನನ್ನ ತಮ್ಮ ಎನ್ನುವ ಅಭಿಮಾನ ನನಗೂ ಇತ್ತು. ಪ್ರೀತಿಯ ತಮ್ಮ ಅಂತ ನಿನ್ನ ತಲೆಯ ಮೇಲೆ ಹೊತ್ತುಕೊಂಡಲ್ಲ. ಆದರೆ ನಿನಗೆ ಮಾತ್ರ ಅಣ್ಣ ಎನ್ನುವ ಗೌರವ ಇಷ್ಟಾದ್ರೂ ಉಂಟೇನೋ? ಯಾಕೆ ಹೇಳ್ತಿ ಹಾಗೆ? ಉಂಟು ಎಂತಾದ್ರೆ ಹೀಗೆ ಯಾಕೆ ಮಾಡಿದೆ ಹೇಳು? ಹೇಗೆ? ಲೋಕದವರೆಲ್ಲ ನಿನ್ನನ್ನು ನಿಂದಿಸುವ ಹಾಗೆ ದುಷ್ಕೃತ್ಯವನ್ನು ಗೈಯುವುದಕ್ಕೆ ನೀನು ಮುಂದಾಗ್ತಾ ಇದ್ದೀಯಲ್ಲ. ಯಾವ ದುಷ್ಕೃತ್ಯ? ಬರೇ ನಿನ್ನನ್ನು ಮಾತ್ರ ಅಲ್ಲ, ಜೊತೆಯಲ್ಲಿ ನನ್ನನ್ನೂ ನಿಂದಿಸ್ತಾ ಇದ್ದಾರೆ. ಇಂತಹ ಬೇಡದೇ ಇದ್ದ ನನಗೂ ನಿನಗೂ ಕೆಟ್ಟ ಹೆಸರನ್ನು ತಂದು ಕೊಡುವಂತಹ ವ್ಯವಹಾರ ನಿನ್ನಿಂದ ಆಗ್ತಾ ಇದೆ. ಯಾವುದು ಅಂತ ಗೊತ್ತಾಗಲಿಲ್ಲ. ಯಾವುದು ನಾನೇ ಹೇಳಿ ಗೊತ್ತಾಗಬೇಕಾ ನಿನಗೆ? ನನಗ್ ಗೊತ್ತಿಲ್ಲ ಅಂದ ಮೇಲೆ ನೀನೇ ಹೇಳ್ಬೇಕಪ್ಪ. ಏನು ಮಾಡುವ? ಹೇಳದೇ ಇದ್ರೆ ನಮಗೆ ಕಳಿಯಬೇಕಲ್ಲ. ಕೃಷ್ಣ, ನೀನು ಕೆಲವು ದಿವಸಗಳ ಹಿಂದೆ ಆ ಸತ್ರಾರ್ಜಿತ ಆರ್ಜಿಸಿರುವಂತ ಸಮಂತಕ ರತ್ನವನ್ನ ಕೊಡುವಂತ ಅವನಲ್ಲಿ ಕೇಳಿದ್ಯಾನ? ಅದು ಯಾಕೆ ಬೇಕಿತ್ತು ನಿನಗೆ? ಏನು ಕಡಿಮೆ ಆಗಿದೆ ಅಂತ ಅವನಲ್ಲಿ ಕೇಳುವುದಕ್ಕೆ ಹೋಗಿದ್ದೆ ನೀನು? ಕೇಳಿದ್ರೇನಾಯ್ತು? ಅವನು ಕೊಡ್ಲಿಲ್ಲ, ಅಲ್ಲಿಗೆ ಮುಗೀತಲ್ಲ ಅದು. ಅಷ್ಟಕ್ಕೆ ಮುಗಿಯಲಿಲ್ಲ ಪ್ರಕರಣ. ಮತ್ತೆ ಕಥೆ ಏನಾಗಿದೆ ಅಂತ ಕೇಳು. ಒಂದು ದಿವಸ ಅವನ ತಮ್ಮ ಪ್ರಸೇನ ಬೇಟೆಗೆ ಹೋಗುವಾಗ ಆ ರತ್ನವನ್ನು ಧರಿಸಿಕೊಂಡು ಹೋಗಿದ್ನಂತೆ. ಬೇಟೆಗೆ ಹೋಗುವಾಗ ಆ ವಿಶೇಷ ರತ್ನವನ್ನು ಧರಿಸಿ ಕಾಡಿಗೆ ಹೋಗಿದ್ದಾವ. ಆ ಕಾಲದಲ್ಲಿ ನೀನು ಆ ರತ್ನದ ಮೇಲಿನ ಆಸೆಯಿಂದ ಆ ಪ್ರಸೇನನನ್ನ ಕಾಡಿನಲ್ಲಿ ಕೊಂದು ರತ್ನವನ್ನ ಅಪಹರಿಸಿ ತಂದಿದ್ದೀಯಂತೆ. ನಿನಗ್ಯಾಕೋ ಬಂತು ಈ ದುರ್ಬುದ್ಧಿ? ಯಾಕೆ ಮಾಡಿದೀಯ ಈ ಕಾರ್ಯವನ್ನ? ಅಣ್ಣ, ನನಗಿದು ಗೊತ್ತಿಲ್ಲ, ನನಗಿದು ಖಂಡಿತ ಗೊತ್ತಿಲ್ಲ. ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಬರಿದೇ ತಗಪವಾದ ಪೇಳ್ವೆ ಎನ್ನೊಳು ದೋಷವಿರದು ಕೋಪವಿದೆ ತಗ್ರಜ ಸರಿಯೆ ನೀನಿ ಪರಿಯಗೈದುದು ಅರಿಯೇ ಪ್ರಸೇನ ಪೋದುದನು. ಅಣ್ಣ, ನನ್ನನ್ನು ಕಳ್ಳನೆಂದು ಸುಳ್ಳನೆಂದು ಬಹಳ ಮಾತುಗಳಿಂದ ನಿಂದಿಸಿದವರಿದ್ದಾರೆ. ಆ ಲೋಕದ ಮಾತಿಗೆ ನಾನು ಕಿವಿಗೊಟ್ಟವನಲ್ಲ. ಲೋಕವನ್ನೆಲ್ಲ ಮೆಚ್ಚಿಸುವುದು ನನ್ನ ಉದ್ದೇಶವೂ ಉದ್ಯೋಗವೂ ಅಲ್ಲ. ಆದರೆ ನೀನೇ ನನ್ನನ್ನು ತಪ್ಪು ತಿಳಿಯುತ್ತಿ, ನನ್ನ ಮೇಲೆ ಅಪವಾದ ಹೊರಿಸ್ತಿ ಅಂತಂದ್ರೆ ನನಗೆ ಬಹಳ ನೋವಾಗ್ತದೆ. ಕಾರಣ ಕೊಟ್ಟಿದ್ದೇನಲ್ಲ. ಸ್ಯಮಂತಕ ಮಣಿಯ ವಿಷಯ, ಆ ಮಣಿಯ ಮಹಿಮೆಯನ್ನು ತಿಳಿದಂತಹ ನಾನು ಅದು ನಮ್ಮ ಅರಸನಲ್ಲಿ ಅಂದರೆ ನಮ್ಮ ಅಜ್ಜ ಉಗ್ರಸೇನ ಮಹಾರಾಜರಲ್ಲಿ ಇದ್ದರೆ ಯಾದವ ಸಮಾಜಕ್ಕೆ ನಮ್ಮ ಸಾಮ್ರಾಜ್ಯಕ್ಕೆ ಪ್ರಯೋಜನ ಆಗಬಹುದು ಎಂಬ ದೃಷ್ಟಿಯಿಂದ ಕೇಳಿದ್ದೆ. ಸತ್ರಾಜಿತನಿಗೆ ಅದು ಕೊಡುವುದಕ್ಕೆ ಇಷ್ಟ ಆಗಲಿಲ್ಲ. ಸರಿ, ನೀನೇ ಇಟ್ಟುಕೊಳ್ಳಯ್ಯ, ನನಗೇನು ಮಹಾ ವಿಷಯ ಅದು ಅಂತ ನಾನು ಅಲ್ಲಿಗೆ ಮರೆತು ಬಿಟ್ಟಿದ್ದೆ. ಸ್ಯಮಂತಕಮಣಿಗೆ ಸಂಬಂಧಪಟ್ಟು ನನ್ನ ವ್ಯವಹಾರ ಏನಿದ್ರು ಅಲ್ಲಿಗೆ ಮುಗಿದು ಹೋಗಿದೆ. ಸತ್ರಾಜಿತನಿಗೊಬ್ಬ ಪ್ರಸೇನ ಎಂಬ ತಮ್ಮ ಇದ್ದದ್ದು ನನಗೆ ಗೊತ್ತು. ಅವ ಅದನ್ನು ಧರಿಸಿ ಬೇಟೆಗೆ ಹೋದ್ದೋ ಕಾಡಿಗೆ ಹೋದ್ದೋ ಇದೆಲ್ಲ ನನಗೆ ಗೊತ್ತಿಲ್ಲ. ಅವನನ್ನು ನಾನು ಕೊಂದು ಆ ಮಣಿ ಅಪಹಾರ ಮಾಡಿದ್ದೇನೆ ಅಂತ ನೀನು ಹೇಳಿದರೆ ಒಮ್ಮೆ ನಾನು ಕೇಳಿದ್ದೇನೆ ಎಂಬ ಒಂದು ಆಧಾರ ಬಿಟ್ಟರೆ ಮತ್ತೇನಾದರೂ ಉಂಟೋ? ಇದಕ್ಕೆ ಜನ ಸಾವಿರ ಹೇಳ್ಬೋದು, ನೀನು ಇದನ್ನು ನಂಬುವುದೇ ಅಣ್ಣ. ತಮ್ಮನನ್ನು ಅಣ್ಣ ನಂಬುದೇ ಇದ್ರೆ ಈ ಪ್ರಪಂಚದಲ್ಲಿ ಮತ್ತೆ ಏನು ಉಳಿಯಿತು ಹೇಳು? ನನಗೇನೂ ಗೊತ್ತಿಲ್ಲ. ಅವ ಹೋದದ್ದು ಗೊತ್ತಿಲ್ಲ, ಮಣಿ ಕಳೆದದ್ದು ಗೊತ್ತಿಲ್ಲ, ಅವ ಬರದೇ ಇದ್ದದ್ದು ನನಗೆ ಗೊತ್ತಿಲ್ಲ. ಕೃಷ್ಣ, ಯಾರ್ಯಾರೋ ಹೇಳಿದ್ರು ನಾನು ನಂಬುತ್ತಾ ಇರಲಿಲ್ಲ. ನಂಬುವಂತಹ ವ್ಯಕ್ತಿಗಳೇ ಹೇಳಿದ್ದಾರೆ. ಹಾಗೆ ನಂಬುವುದಕ್ಕೆ ನಿನ್ನ ಗುಣವೂ ಕಾರಣ ಉಂಟ. ಚೋರತ್ವಗಳು ನಿನ್ನಳು, ಚೋರತ್ವಗಳು ನಿನ್ನಳು ಮಾರಿಹುದು ಕಪಟಂಗಳು ಅರಿವೆ. ಯಾರೋಳಿ ಪರಿ ನುಡಿವೆ ಮಣಿಯ ಬಹಾರಗೈದೆ. ಕೃಷ್ಣ, ಅಣ್ಣ, ನೀನು ಎಂತಹ ಸ್ವಭಾವದವ ಅಂತ ನಾನು ಈ ಹೊತ್ತು ಹೊಸದಾಗಿ ಕಂಡುಕೊಳ್ಳಬೇಕಾದ್ದಿಲ್ಲ. ಸಣ್ಣಿಂದ ನಿನ್ನನ್ನು ಚೆನ್ನಾಗಿ ಬಲ್ಲವನ್ ನಾನು. ಚಿಕ್ಕವನಿರುವಾಗಲೇ ನಮ್ಮನ್ನೆಲ್ಲ ಕೂಡಿಸಿಕೊಂಡು ಗೋಪಿಕೆಯರ ಮನೆಯ ಬೆಣ್ಣೆಯನ್ನು ಮೊಸರನ್ನು ಕದಿಯುವುದಕ್ಕೆ ಹೋದವನೇನು. ಆ ಕಳ್ಳತನದ ಗುಣ ಎಂಬುದು ಚಿಕ್ಕವನಿರುವಾಗಲೇ ನಿನ್ನ ಮೈಗಂಟಿಕೊಂಡು ಬಂದಂತಹ ಗುಣ. ಕದ್ದು ಬೆಣ್ಣೆಯನ್ನು ತಿಂದವ ನೀನು. ಆ ಕಾಲದಲ್ಲಿ ಗೋಪಿಕೆಯರಿಂದ ನಮಗೆ ಪೆಟ್ಟು ಕೊಡಿಸಿದವ. ಇಂತಹ ಕೀಟಲೆಯ ಸ್ವಭಾವ ಬಾಲ್ಯದಿಂದಲೇ ನನಗೆ ಮೈಗಂಟಿಕೊಂಡು ಬಂದಿರುವಂತಹ ಗುಣ. ಆದ್ದರಿಂದಲೇ ಈ ಹೊತ್ತು ಆ ಸ್ವಭಾವ ಬೆಳೆದು ಬಂದಿದೆ. ನೀನು ಬೆಳೆದ ಹಾಗೆ ಅದು ನಿನ್ನ ಬೆನ್ನಿನಲ್ಲಿ ಬೆಳೆದು ನಿಂತಿದೆ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲವಂತೆ.
ಹಿರಿಯರು ಮಾಡಿಟ್ಟಿರುವಂತಹ ಗಾದೆ ಅದು. ಹಾಗೆ ಆ ರತ್ನದ ಮೇಲಿಂದ ಆಮಿಷದಿಂದ ಈ ಹೊತ್ತು ನೀನು ಅದನ್ನು ಅಪಹರಿಸಿದ್ದು ಸತ್ಯ. ಒಳ್ಳೆಯ ಮಾತಿನಿಂದ ಇದನ್ನು ಒಪ್ಪಿಕೊಂಡ್ರೆ ಸತ್ಯ. ಅಲ್ಲದೆ ಇದ್ರೆ ನೀನು ಇಂತಹ ದುರ್ವ್ಯವಹಾರವನ್ನೇ ಮಾಡ್ತೀಯ ಅಂತಾದ್ರೆ ಇನ್ನು ಮುಂದೆ ನಾನು ನಿನಗೆ ಅಣ್ಣ ಅಲ್ಲ, ನೀ ನನಗೆ ತಮ್ಮ ಅಲ್ಲ. ಈ ದ್ವಾರಕೆಯಲ್ಲಿ ನಾನು ಇರುವುದಿಲ್ಲ, ಹೊರತೇನೆ ರಾಜ್ಯ ಬಿಟ್ಟು. ಅಣ್ಣ, ಜನನಿ ಜನಕರ ಆಣೆಯಾಗಿ ಹೇಳ್ತಾ ಇದ್ದೇನೆ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಹಾಗಂತ ನನ್ನ ಮೇಲೆ ದೊಡ್ಡ ಅಪವಾದ ಬಿದ್ದಿದೆ. ನೀನು ನನ್ನ ಮೇಲೆ ಸಿಟ್ಟು ಮಾಡಿ ತಮ್ಮ ಹೀಗೆ ಮಾಡಿದ ಅಂದ ಮೇಲೆ ನನಗೆ ಊರೇ ಬೇಡ ಅಂತ ಹೊರಟು ಹೋದ್ರೆ ಈ ಸಾಮ್ರಾಜ್ಯಕ್ಕೆ ಗತಿ ಏನು? ನಮ್ಮನ್ನು ನಂಬಿದವರಿಗೆ ಗತಿ ಏನು? ನಾನು ನಿನಗೊಂದು ಮಾತು ಹೇಳ್ತೇನೆ. ನನ್ನ ಕಾರಣಕ್ಕೆ ನೀನ್ಯಾಕೆ ಊರು ಬಿಟ್ಟು ಹೋಗಬೇಕು? ನಾನು ಹೋಗ್ತೇನೆ. ಈ ಅಪವಾದವನ್ನು ಮೂಲತಃ ನಾಶ ಮಾಡುವುದಕ್ಕೆ ಸಾಧ್ಯವಾದರೆ ನೋಡ್ತೇನೆ. ಮಣಿ ಎಲ್ಲಿದ್ರೂ ಮತ್ತೆ ಅದನ್ನು ಹುಡುಕಿ ತರಿಸ್ತೇನೆ. ಪ್ರಸೇನ್ನ ವಿಷಯ ಏನು ಅಂತ ತಿಳಿಯುತ್ತೇನೆ. ನನ್ನ ಅಪವಾದವನ್ನು ಕಳೆದು ನಿನ್ನ ತಮ್ಮ ಶುದ್ಧ ಅಂತ ನೀನು ತಿಳಿಯುವ ಹಾಗೆ ಮಾಡ್ತೇನೆ. ನನ್ನಲ್ಲಿ ದೋಷ ಇಲ್ಲ ಅಂತ ತಿಳಿದು ನೀನು ಆಗ ನನಗೆ ಆಶೀರ್ವಾದ ಮಾಡಿದರೆ ಸಾಕು. ಅಲ್ಲಿವರೆಗೆ ನೀನು ಮನೆಯಲ್ಲೇ ಇರಬೇಕು, ನನ್ನನ್ನು ಕಳುಹಿಸಿಕೊಡ್ಬೇಕು. ಕೃಷ್ಣ, ಅಪವಾದ ಕಳೆದು ಬರ್ತೇನೆ. ಜನನೇ ಜನಕರ ಆಣೆ ತಾನೇ ಕಾರ್ಯವನ್ನು ಮಾಡಲಿಲ್ಲ ಅಂತ ಹೇಳಿದೆಯಲ್ಲ. ಹೌದು. ಈಗ ನನಗೆ ಸ್ವಲ್ಪ ಭರವಸೆ ಬರ್ತಾ ಇದೆ. ಸ್ವಲ್ಪ ಸಾಲದು, ಪೂರ್ತಿ ಭರವಸೆ ಬರುವ ಹಾಗೆ ಮಾಡ್ತೇನೆ. ಪೂರ್ತಿ ಭರವಸೆ ಬರಬೇಕು ಅಂತಾದ್ರೆ ನಿನ್ನ ಮೇಲೆ ಬಂದದ್ದು ಅಪವಾದ, ಆ ಅಪವಾದ ದೂರ ಆಗಬೇಕು ಅಂತಾದ್ರೆ ಆ ರತ್ನ ಏನಾಯ್ತು ಅಂತ ನೀನು ಹುಡುಕಬೇಕು. ಆದ್ದರಿಂದ ಆ ಕಾರ್ಯಕ್ಕೆ ನೀನು ಮುಂದಾಗು. ಒಳ್ಳೆಯದು. ವಿಷಯ ಬಹಳ ಗಂಭೀರವಾಗಿದೆ. ಇದನ್ನಷ್ಟು ಸುಲಭದಲ್ಲಿ ಮುಗಿಸುವುದಕ್ಕಾಗುವುದಿಲ್ಲ. ಅಣ್ಣನ ಕೋಪವನ್ನು ತಣಿಸಬೇಕು, ಲೋಕಾಪವಾದವನ್ನು ದೂರ ಮಾಡಬೇಕು. ಅದಕ್ಕಾಗಿ ನಾನು ಯೋಚಿಸ್ತೇನೆ, ಆ ಪ್ರಸೇನ ಎಂಬವ ಎಲ್ಲಿ ಹೋಗಿದ್ದಾನೋ? ಈಗ ಮಣಿ ಹುಡುಕುವುದಕ್ಕಿಂತ ಮಣಿ ತಗೊಂಡೋದವನನ್ನು ಹುಡುಕುವುದೇ ದೊಡ್ಡ ಕೆಲಸ ಆಯಿತಲ್ಲ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನಗದರ ಮೇಲೊಂದು ಆಸೆ ಆದದ್ದು. ಊರಿಗೆ ಉಪಕಾರಕ್ಕಿರಲಿ, ಒಂದು ಮನೆಗೆ ಉಪಕಾರಕ್ಕೆ ಬೇಡ ಅಂತ ನಾನು ಯೋಚನೆ ಮಾಡಿದರೆ ಇದು ನನ್ನ ಗ್ರಹಚಾರಕ್ಕೆ, ನನ್ನ ಅಪವಾದಕ್ಕೆ ಎಲ್ಲ ಕಾರಣವಾಗಿದೆ. ಹಾಗಂತ ನಾನು ಮಣಿಯನ್ನು ಹುಡುಕಿ ಹೋಗುವಾಗ ಊರೆಲ್ಲ ಸುದ್ದಿ ಮಾಡಿ ಊರನ್ನೆಲ್ಲ ಸೇರಿಸಿಕೊಂಡು ಹೋಗುವುದು ಚೆನ್ನಾಗಿರುವುದಿಲ್ಲ. ಇದೊಂದು ಸೂಕ್ಷ್ಮ ವ್ಯವಹಾರ. ಪ್ರಸೇನ ಯಾವ ದಿಕ್ಕಿಗೆ ಹೋಗಿದ್ದಾನೆ ಅನ್ನುವುದನ್ನು ತಿಳಿಯುವುದಕ್ಕೆ ನಮ್ಮವರನ್ನು ಕಳುಹಿಸಿದ್ದೇನೆ. ವಿಂಧ್ಯ ಪರ್ವತದ ಕಡೆಗಾಗಿ ಅವನು ಬೇಟೆಗೆ ಹೋಗಿದ್ದಾನೆ, ಕುದುರೆ ಏರಿ ಅಂತ ನನಗೆ ಗೊತ್ತಾಗಿದೆ. ಜೊತೆಯಲ್ಲಿ ನನ್ನ ಆಪ್ತರಾದವರನ್ನಿಬ್ಬರನ್ನು ಮಾತ್ರ, ಕೃತವರ್ಮ, ಸಾತ್ಯಕಿ, ಇವರನ್ನಷ್ಟು ಕರೆದುಕೊಂಡು ಆ ದಿಕ್ಕಿಗಾಗಿ ಅನ್ವೇಷಣೆಗಾಗಿ ನಡೆಯುತ್ತೇನೆ. ನೋಡೋಣ. ತುರಗ ಪಾದದ ಜೀನೆ ತುರಗ ಪಾದದ ಜೀನೆ ಅರಸು ತೈರಿದನುಂದು ಸರಸಿ ಎಡೆಯೋಳು ರಕ್ತ ಸುರಿದಿಹುದ ಕಂಡು ಧುರಗೈದು ಕೇಸರಿಯ ನಖದಿ ಕರುಳುಗಿದಸುವ ಧುರಗೈದು ಕೇಸರಿಯ ನಖದಿ ಕರುಳುಗಿದಸುವ ಹಸುವ ತೊರೆದು ಬಿದ್ದ ಪ್ರಸೇನ ನಿರವತ ಕಂಡು ನನ್ನ ಪ್ರಯತ್ನ ಫಲಪ್ರದವಾಗಲೇಬೇಕು. ಅದಕ್ಕಾಗಿ ಈ ಕಾಡಿನ ದಾರಿಯಲ್ಲಿ ನನ್ನವರನ್ನು ಸೇರಿಸಿಕೊಂಡು ಬಹಳ ದೂರ ಬಂದಿದ್ದೇನೆ. ಕುದುರೆ ಏರಿ ಪ್ರಸೇನ ಬೇಟೆಗೆ ಹೋದ ಎಂಬ ವಾರ್ತೆ ನಮಗೆ ಸಹಾಯ ಮಾಡಿದೆ. ಈ ಕಾಡು ದಾರಿಯಲ್ಲಿ ಮೃಗಬೇಟೆಗಾಗಿ ಬಂದವನು ನಿಶ್ಚಿತವಾದಂತಹ ಮಾರ್ಗವನ್ನು ಹಿಡಿದೆಲ್ಲ ಕಾಡಿನೊಳಗೆ ಎಲ್ಲೆಲ್ಲೋ ಸಂಚಾರವನ್ನು ಮಾಡಿದ್ದಾನೆ. ಅವನೆಲ್ಲೆಲ್ಲ ತಿರುಗಾಡಿರಬಹುದು. ಅಲ್ಲಿಗೆಲ್ಲ ಬರುವುದಕ್ಕೆ ಕುದುರೆ ಹೆಜ್ಜೆ ನನಗೆ ಸಹಾಯ ಮಾಡಿದೆ. ನೆಲದಲ್ಲಿ ಒತ್ತಿರುವ ಹೆಜ್ಜೆಯನ್ನು ನೋಡ್ತಾ ನೋಡ್ತಾ ಬಂದರೆ ಇಲ್ಲಿಗೆ ಕುದುರೆ ಹೆಜ್ಜೆ ಗುರುತೆಲ್ಲ ಕಾಣಿಸ್ತಾ ಇರುವುದು. ಇಲ್ಲೆಲ್ಲ ನೆತ್ತರು ಬಿದ್ದುದು ಕಾಣಿಸ್ತಾ ಇದೆ. ಈ ಪ್ರದೇಶದಲ್ಲಿ, ಈ ಕಾಡಿನಲ್ಲಿ ಯಾರೋ ಹೊಡೆದಾಟ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನೆತ್ತರು ಬಹಳ ಬಿದ್ದಿದೆ. ಯಾರಿಗೋ ಏನೋ ಅಪಾಯ ಆಗಿದೆ. ಪ್ರಸೇನ ಇಲ್ಲಿವರೆಗೆ ಬಂದದ್ದಂತೂ ಹೌದು. ಇಲ್ಲಿ ಯಾರಲ್ಲಿ ಜಗಳ ಮಾಡಿದ? ಜಗಳ ಮಾಡಿ ಇಷ್ಟು ನೆತ್ತರು ಬಿದ್ದಿದೆ ಅಂದ ಮೇಲೆ ಜಗಳದಲ್ಲಿ ಯಾರೋ ಒಬ್ಬನಿಗೇನೋ ಆಗಿರಬೇಕು. ಯಾರು ಬಂದಿರಬಹುದು? ಮಣಿ ಆಸೆಯಿಂದ ಯಾರೋ ಆಕ್ರಮಣ ಮಾಡಿ ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹಾರ ಮಾಡಿರಬಹುದೇ? ಅದನ್ನೀಗ ತಿಳಿಯಬೇಕಾಗಿದೆ. ಮಣಿಯ ಅಪಹಾರ ಯಾರಿಂದ ಆಯಿತು? ಪ್ರಸೇನನಿಗೆ ಏನಾಯಿತು? ಈ ಕೆರೆಯ ಸಮೀಪದಲ್ಲಿ ನೋಡಿದರೆ ಓಹೋ,
ಪ್ರಸೇನನದ್ದೇ ಕಳೇಬರ. ಆದರೆ ಇದು ಮನುಷ್ಯನ್ಯಾರೋ ಮಾಡಿದ ಕೆಲಸ ಅಲ್ಲ. ಇವನಿಗಿಲ್ಲಿ ಮರಣ ಬಂದಿದೆ, ಇವನ ನೆತ್ತರ ಸೋರಿ ಇವ ಸತ್ತು ಬಿದ್ದಿದ್ದಾನೆ ಎಂಬಲ್ಲಿಗೆ ಯಾರೋ ಕೊಂದು ಮಣಿಯನ್ನು ಕೊಂಡು ಹೋಗಿದ್ದಾರೆ ಅಂತ ನಾನು ತೀರ್ಮಾನ ಮಾಡುವ ಹಾಗಿಲ್ಲ. ಮನುಷ್ಯರೊಬ್ಬನನ್ನು ಕೊಲೆ ಮಾಡಿದರೆ ಆ ಕೊಲೆ ಮಾಡುವ ಕ್ರಮವೇ ಬೇರೆ, ಅದರಿಂದ ಆಗುವ ಗಾಯವೇ ಬೇರೆ. ನೋಡಬಾರದೆ ಎಂತಹ ಭೀಕರ ದೃಶ್ಯ. ಇವನ ಕರುಳು ಎಲ್ಲ ಹೊರಗೆ ಬಂದಿದೆ, ಮೈಯಲ್ಲೆಲ್ಲ ಪರಚಿದ ಗಾಯ ಇದೆ. ಇದು ಸಿಂಹವೋ ಹುಲಿಯೋ ಪರಚಿದ್ದಿರಬೇಕು, ಮತ್ತಿನ್ಯಾರ ಕೆಲಸವೂ ಅಲ್ಲ. ಪ್ರಾಣಿ ಆಘಾತಕ್ಕೆ ತುತ್ತಾಗಿ, ಆಕ್ರಮಣಕ್ಕೆ ತುತ್ತಾಗಿ ಇವನ ಹಸುವಳಿದಿದ್ದಾನೆ. ಇವನ ಆಯುಷ್ಯ ಮುಗಿದಿತ್ತು, ಇವ ಸತ್ತ. ಯಾದವರ ಕೂಟದಲ್ಲಿ ಒಬ್ಬ ಕಡಿಮೆ ಆದ ಅಂತ ನಾನು ದುಃಖಿಸಬಹುದು, ಅದು ವಿಷಯ ಅಲ್ಲ. ಆದರೆ ಮಣಿ ಏನಾಯಿತು ಅಂತ ಬೇಕಲ್ಲ. ಈ ಮಣಿಯನ್ನು ಕಂಡು ಇವನನ್ನು ಕೊಂದ ಪ್ರಾಣಿ ಅದನ್ನೇನಾದರೂ ಅಪಹಾರ ಮಾಡಿರಬಹುದೇ? ನೋಡೋಣ, ಮುಂದುವರೆದು ಹೋಗ್ತೇನೆ. ಇದು ಸಿಂಹದ್ದೇ ಹೆಜ್ಜೆ. ಬಂದದ್ದು ಮತ್ಯಾವ ಪ್ರಾಣಿಯೂ ಅಲ್ಲ, ಸಿಂಹ ಅಂತಾಯಿತು. ವನರಾಜನ ಹೆಜ್ಜೆಯನ್ನು ಗುರುತಿಸಿ ಮುಂದೆ ಬಂದರೆ ಈ ಕಾಡಿನಲ್ಲಿ ದೊಡ್ಡ ಮರದಡ್ಡ. ಓಹೋ, ವನರಾಜ ಮಡಿದು ಬಿದ್ದಿದ್ದಾನೆ. ಇಲ್ಲೂ ಮಣಿ ಇಲ್ಲ. ಇವನನ್ನು ಯಾರು ಸಾಯಿಸಿರಬಹುದು? ಸಿಂಹವನ್ನು ಸಾಯಿಸುವಂಥ ಸಾಮರ್ಥ್ಯ ಸಾಮಾನ್ಯರಿಗೂ ಇರುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಹೆಜ್ಜೆಯ ಗುರುತನ್ನು ನೋಡಿದರೆ ಇದು ಮನುಷ್ಯರ ಪಾದದ ಹೆಜ್ಜೆಯ ಗುರುತೂ ಅಲ್ಲ, ವಾನರನ ಹೆಜ್ಜೆ ಕಂಡ್ರೆ ಹಾಗೇ ಕಾಣಿಸ್ತದೆ. ಮಣಿ ಬಹುಶಃ ಯಾವನೋ ವಾನರನ ವಶವಾಗಿರಬೇಕು. ಚಪಲ ಬುದ್ಧಿಯ ಮಂಗವೊಂದು ಸಿಂಹವನ್ನು ಕೊಲ್ಲುವುದಕ್ಕೆ ಸಾಧ್ಯ ಅಂತ ಊಹಿಸುವುದಕ್ಕೆ ಬರುವುದಿಲ್ಲ. ಎಲ್ಲ ವಿಚಿತ್ರವಾಗಿದೆಯಲ್ಲ. ಏನೇ ಇರಲಿ, ಈ ವಾನರನ ಪದಹೆಜ್ಜೆಯನ್ನು ಗುರುತಿಸಿ ಮುಂದಕ್ಕೆ ಬಂದರೆ ಇಲ್ಲೊಂದು ಗುಹೆ ಕಾಣಿಸ್ತಾ ಇದೆ. ನನ್ನವರನ್ನು ಗುಹೆ ಬಾಗಿಲಲ್ಲಿ ನಿಲ್ಲಿಸ್ತೇನೆ. ನಾನು ಒಳಗೆ ಪ್ರವೇಶ ಮಾಡಿ ಮಣಿ ಇದೆಯೋ, ಆ ವಾನರ ಇದ್ದಾನೋ, ಆ ಸಿಂಹವನ್ನು ಕೊಂದಂಥ ಪರಾಕ್ರಮಶಾಲಿ ಇನ್ನೆಂಥವನಿರಬೇಕು, ಅದನ್ನಷ್ಟು ಪರೀಕ್ಷೆ ಮಾಡಿ ಮುಂದುವರಿಯುತ್ತೇನೆ. ಒಳಗೆ ಹೋಗ್ತೇನೆ. ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದ್ಯು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲೇ ತೂಗಿ ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಭಲ್ಲೂಕ ರಾಜಾಧಿರಾಜ ಜೋ 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 ಭಲ್ಲೂಕ ರಾಜಾಧಿರಾಜ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ. ಏನು ಆಶ್ಚರ್ಯ! ಇಲ್ಲಿಗೆ ಬಂದಾಗ ಒಂದು ವಿಚಿತ್ರ ಅನುಭವ. ಎಂತಹ ದಿವ್ಯಕಾಂತಿ! ಆ ತರುಣಿಯನ್ನು ಕಂಡ್ರೆ ವಾಣಿಯಂತೆ, ಲಕ್ಷ್ಮಿಯಂತೆ, ಗಿರಿಜೆಯಂತೆ ಪೂರ್ಣಚಂದ್ರ ಕಾಂತಿಯಿಂದ ಶೋಭಿಸ್ತಾ ಇದ್ದಾಳೆ. ಈ ನಾರೀಮಣಿಯ ಸೌಂದರ್ಯಕ್ಕಿಂತ ಆ ತೊಟ್ಟಿಲಲ್ಲಿ ಬಿಗಿದ ಮಣಿಯ ಆಕರ್ಷಣೆ ಹೆಚ್ಚಿಗೆ ಇದೆ. ಎರಡು ಮಣಿಗಳನ್ನು ನೋಡ್ತಾ ಇದ್ದರೆ ನಾನು ಆಶ್ಚರ್ಯಚಕಿತನಾಗ್ತೇನೆ. ಬಂದದ್ದಂತೂ ಒಳ್ಳೆಯ ಸ್ಥಳಕ್ಕೆ ಬಂದಿದ್ದೇನೆ, ಬರಬೇಕಾದ ಸ್ಥಳಕ್ಕೆ ಬಂದಿದ್ದೇನೆ. ಹಾಗಂತ ಮಣಿ ವಶವಾಗಬೇಕಾದ್ರೆ ಈ ನಾರೀಮಣಿಯನ್ನು ನೋಡ್ತಾ ನಿಲ್ಲುವುದು ನನ್ನ ಕೆಲಸ ಆಗುವುದಿಲ್ಲ. ಮಣಿಯ ಮೇಲೆ ಹಾಗೆ ಹೋಗಿ ಕೈ ಹಾಕುವುದು ನನಗೆ ಭೂಷಣವೂ ಅಲ್ಲ. ಮಣಿಯನ್ನು ಯಾರು ತಂದಿದ್ದಾನೋ ಅವನನ್ನು ಕಾಣುವ ಅಗತ್ಯ ಇದೆ. ಈಕೆ ಅಂತೂ ಅದನ್ನು ತರುವ ಸಾಮರ್ಥ್ಯದವಳಾಗಿರಲಿಕ್ಕಿಲ್ಲ. ಹೊರಗಿನ ಘಟನೆಯನ್ನು ನೋಡಿದರೆ ಅದು ಸ್ಪಷ್ಟ. ಅದಕ್ಕಾಗಿ ಇಲ್ಲಿ ಯಾರೋ ಬೇರೆ ಇರಬೇಕು, ಇವಳಿಗೆ ರಕ್ಷಕರಿರಬೇಕು ಅಂತ ನಾನು ಗ್ರಹಿಸ್ತೇನೆ. ತೊಟ್ಟಿಲು ತೂಗುವ ಇವಳ ಕೈಗಳು ಸ್ತಂಭಿತವಾಗಬೇಕು, ಇವಳಿಗೆ ಭಯ ಉಂಟಾಗಬೇಕು. ಯಾರು ರಕ್ಷಕನೋ ಅವನನ್ನು ಕೂಗಿ ಕರೆಯುವಂತೆ ಆಗಬೇಕು. ಅದಕ್ಕಾಗಿ ಒಮ್ಮೆ ಪಾಂಚಜನ್ಯವನ್ನು ಮೊಳಗಿ ಬಿಡ್ತೀನಿ ನೋಡೋಣ. ಬಡಿಸುತ್ತ ಜಾಂಬೋ ಬಂದು ಬರಗಿಸಲು ಅಕ್ಷರ
ಕಾರಣ? ಅಂಜಿಕೆ ಆಗ್ತಾ ಇದೆ. ಯಾರಿಲ್ಲಿಗೆ ಬಂದವರು? ಯಾರೋ ಎನ್ನಯ ಗುಹೆಯ ಸ್ವಾತಂತ್ರ್ಯ ಯಾರೋ ಎನ್ನಯ ಗುಹೆಯ ಸ್ವತಂತ್ರ್ಯ ಸೇರಿದೆಯ ಬೆಸರೇನು ಬಂದೆಯ ಕಾರಣಗಳ ಯಾರಿದೆ? ಮಗಳೇ, ಅಪ್ಪ, ಧೈರ್ಯಸ್ಥಳಾಗು. ನಿನ್ನ ಭೀತಿಗೆ ಕಾರಣರು ಯಾರು ಅನ್ನುವುದನ್ನ ಇಲ್ಲಿಯ ಪರಿಸರಗಳನ್ನೆಲ್ಲ ಪರಿಶೀಲಿಸಿ ಆಮೇಲೆ ವಿಷಯಕ್ಕೆ ಮುಂದೆ ಬರೆಯುತ್ತೇನಂತೆ. ಆಗಲಿ. ಅಮ್ಮಮ್ಮ, ಓಹೋ, ತಪ್ಪಾಗಲಿಲ್ಲ. ನನ್ನ ಮಗಳ ಈ ಭೀತಿಗೆ ಕಾರಣನಾದಂತಹ ವ್ಯಕ್ತಿಯನ್ನು ಹುಡುಕುವುದಕ್ಕೆ ಇತ್ತ ದೃಷ್ಟಿಯನ್ನು ಹರಿಸಿದರೆ ನೋಡುವುದಕ್ಕೆ ಮೈಬಣ್ಣ ಕಪ್ಪಾಗಿದ್ದರು ಮುಖದಲ್ಲಿ ಯಾವುದೋ ಒಂದು ಹೊಸ ತೇಜಸ್ಸು ಕಾಣ್ತಾ ಇದೆ. ಇವನ ಕಣ್ಣಿನ ಕಾಂತಿ, ಮುಖದಲ್ಲಿ ಮಿನುಗುವ ಮಂದಹಾಸ, ಈತನೇ ಅನ್ನೋ ಒಬ್ಬ ವಿಚಿತ್ರ ವ್ಯಕ್ತಿ ಅನ್ನುವುದು ಸ್ಪಷ್ಟ. ಏನೇ ಇರಲಿ ಇವನ ವಿಷಯವನ್ನು ತಿಳಿಯುವುದು ನನಗೆ ಅಗತ್ಯವೂ ಹೌದು. ಯಾರಯ್ಯ ನೀನು? ನಿನ್ನ ಹೆಸರೇನು? ಯಾವ ಊರಿನವ? ಇಲ್ಲಿಗೆ ಬರುವರೆ ಕಾರಣ ಏನು? ಅಕ್ರಮವಾಗಿ ಪ್ರವೇಶಿಸಿ ನನ್ನ ಮಗಳನ್ನು ಭೀತಿಗೊಳಗಾಗಿಸಿದೆಯಲ್ಲ, ವಿಷಯವನ್ನ ಹೇಳು, ಹೊರಟು ಹೋಗು. ವಿಷಯ ಹೇಳೋಣ, ಹೊರಟು ಹೋಗುವುದು ಸ್ವಲ್ಪ ತಡ. ಹೌದಾ? ವಸುದೇವನಾತ್ಮ ಭವನೋ ವಸುದೇವನಾತ್ಮ ಭವನೋ ದ್ವಾರಕೆಯೊಳ್ ವಸತಿಯೋ ಗೈಡಿರ್ಬೆನೋ ಹೆಸರು ಕೇಳೆನ್ನ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದೇ. ಅಯ್ಯ, ನಾನು ಶಂಖಧ್ವನಿಯನ್ನು ಮಾಡಿದ್ದು ನಿನ್ನನ್ನು ಕಾಣುವುದಕ್ಕಾಗಿ. ಓಹೋ, ನಿನ್ನನ್ನು ಕಂಡಾಗ ನನಗೆ ನಿರಾಶೆ ಇಲ್ಲ. ಹೌದಾ? ನಿನ್ನ ಈ ದೀರ್ಘ ದೇಹವನ್ನು ಕಂಡಾಗ ನಾನು ಕಂಡ ಹೆಜ್ಜೆಯ ಗುರುತು ನಿನ್ನದ್ದು ಅಂತ ಗೊತ್ತಾಯಿತು. ನನ್ನದು ಅಕ್ರಮ ಪ್ರವೇಶ ಅಂತ ಹೇಳಿದೆಯಲ್ಲ, ಹೌದು. ಗುಹೆಯೊಳಗೆ ಬರಲಿಕ್ಕೆ ಅಕ್ರಮ ಎಂತದ್ದು, ಸಕ್ರಮ ಎಂತದ್ದು. ದಾರಿ ಸಿಕ್ಕಿದಲ್ಲಿ ನುಗ್ಗುದು ನೀವು ಮಾಡುವುದು ಅಷ್ಟೇ. ಮತ್ತೆ ನಾನು ಇಲ್ಲಿ ನಿನ್ನ ಮಗಳನ್ನು ಹೆದರಿಸಿದೆ ಅಂತ ನೀನು ಹೇಳ್ತಿ. ಅವಳನ್ನು ಹೆದರಿಸುವುದು ನನ್ನ ಉದ್ದೇಶ ಅಲ್ಲ. ಸಾಧ್ಯ ಆದ್ರೆ ಅವಳ ಅಪ್ಪನನ್ನೇ ಹೆದರಿಸಬೇಕು ಅಂತಿದ್ದೇನೆ ನಾನು. ಓಹೋ, ಅಂದ್ರೆ ಇಷ್ಟೇ. ನನಗೆ ನಿನ್ನನ್ನೇ ಕಾಣುವ ಅಗತ್ಯ ಇತ್ತು. ನೀನು ಬಂದವನು ಕ್ರಮವಾಗಿ ಯಾರು ಅಂತ ಕೇಳಿದಲ್ಲಿ ನನಗೆ ಬಹಳ ಸಮಾಧಾನ. ಇಲ್ಲಿಂದ ಬಹಳ ದೂರದಲ್ಲಿ ಭೂಮಿಯಲ್ಲಿ ದ್ವಾರಕಾ ನಾಮಕವಾದಂತಹ ಒಂದು ಸುಂದರವಾದ ನಗರಿ ಇದೆ. ಆ ನಗರದ ವಾಸಿ ನಾನು. ಅಲ್ಲಿ ವಾಸವಾಗಿದ್ರು ನನ್ನ ಸ್ಥಾನ ಸಾಮಾನ್ಯ ಪ್ರಜೆಯದ್ದೇನೂ ಅಲ್ಲ. ಮತ್ತೆ ಯಾದವರಿಗೆಲ್ಲ ನಾಯಕನಾಗಿದ್ದೀನಿ. ನಮ್ಮ ಅಪ್ಪನ ಹೆಸರು ವಸುದೇವನೆಂದು, ಅಮ್ಮನ ಹೆಸರು ದೇವಕಿ ಎಂದು. ನನ್ನ ಹೆಸರು ಹೇಳಲಿಲ್ಲಲ್ಲ, ನಿನ್ನ ಹೆಸರು ಕೃಷ್ಣ ಅಂತ ನನ್ನ ಹೆಸರು. ಇಲ್ಲಿಗೆ ನಾನು ಬರುವುದಕ್ಕೆ ಕಾರಣ, ಇಲ್ಲೊಂದು ಮಣಿ ಕಾಣಿಸ್ತಾ ಇದೆ ನೋಡು, ಅದು ಆ ಮಣಿ ನಮಗೆ ಬೇಕು. ನಮ್ಮವರದ್ದು ಮಣಿ ನಿನಗೆ ಬೇಕು. ಹೌದು. ತಿರಿಯ ಪ್ರಾಣಿಯು ಜನಿಸ ಕೊಲ್ಲನೆ ತಿರಿಯ ಪ್ರಾಣಿಯು ಜನಿಸಿಯ ಭಲ್ಲುಗನೆಂದರಿತೆ, ಜನಿಸಿಯ ಭಲ್ಲುಗನೆಂದರಿತೆ. ಅಲ್ಲೆಲ್ಲೂ ನಾ ಪರಮೇಷ್ಠಿಯ ಗಳಿಕೆಯಳು ಉಲ್ಲದಿಸಿಯ ಕೇಳು. ಎಲ್ಲಾ ಕೃಷ್ಣ, ನೀನು ಕೊಟ್ಟ ವಿವರ ತಾತ್ಕಾಲಿಕವಾಗಿ ಸಮಾಧಾನ ಹೊಂದಿದೆ. ಆದರೆ ನಿನ್ನದಾದ ಈ ಕೃತಿ ಮಾತ್ರ ನನ್ನನ್ನು ರೊಚ್ಚಿಗೆ ಎಬ್ಬಿಸುತ್ತಾ ಇದೆ. ನನ್ನ ಗುಹೆಯಲ್ಲಿ ಕಾಣುತ್ತಿದ್ದ ಈ ಮಣಿಯ ಮೇಲೆ ನೀನು ಆಸೆಯನ್ನು ತಾಳಿದ್ದೀಯ. ಅದನ್ನ ಅಷ್ಟು ಸುಲಭವಾಗಿ ಕೊಡುತ್ತೇನೆ, ಅದನ್ನ ಪಡೆಯುತ್ತಿ ಎಂಬ ಆಸೆಯನ್ನು ಬಿಟ್ಟು ಬಿಡು. ನಾನೊಬ್ಬ ಯಕ್ಕಶ್ಚಿತ ವ್ಯಕ್ತಿ ಅಂತ ತಿಳಿದಿಯೇನೋ? ನೀನೊಂದು ಕರಡಿ ಅಂತ ಗೊತ್ತಾಯಿತು. ಯಕ್ಕಶ್ಚಿತ ಅಲ್ಲ ಅಂತ ಹೇಳಿದ್ರೆ ಯಾರು ಅಂತ ನಾನು ಕೇಳಬೇಕಾಯಿತು. ಈ ಚರಾಚರ ಪ್ರಪಂಚದಲ್ಲಿ ಬ್ರಹ್ಮನ ಸೃಷ್ಟಿಯಲ್ಲಿ ಅನೇಕರು ಜೀವಕೋಟಿಗಳು ಹುಟ್ಟಿರಬಹುದು. ಅಂತಹವರಲ್ಲಿ ನಾನೊಬ್ಬ ಸಾಮಾನ್ಯ ಅಂತ ತಿಳಿಯಬೇಡ. ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಂತಹ ಬ್ರಹ್ಮದೇವ ಆ ಕಾರ್ಯವನ್ನೆಸಗಿ ಎಸಗಿ ಬೇಸರಗೊಂಡು ಆಕಳಿಸಿದಾಗ ಪಕ್ಕನೇ ಉದ್ಭವಿಸಿದಂತಹ ಬ್ರಹ್ಮನ ಮಾನಸ ಪುತ್ರ ನಾನು.
ನಿನ್ನ ರೂಪ ಕಂಡ್ರೆ ಗೊತ್ತಾಗ್ತದೆ. ಆ, ಒಬ್ಬ ವ್ಯಕ್ತಿಗೆ ಕೆಲಸ ಮಾಡಿ ಬೇಸರ ಆದಾಗ ಆ, ಆಕಳಿಕೆ ಬರುವಾಗ ಅವನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ. ಮುಖದಲ್ಲಿ ದೇಹದಲ್ಲಿ ಎಲ್ಲ ವಿಕಾರವೇ ಕಾಣಿಸೋದು. ಆ. ಅದಕ್ಕೆ ನಿನಗೆ ಈ ರೂಪ ಬಂದಿರಬೇಕು. ಆಕಳಿಕೆಯಲ್ಲಿ ಹುಟ್ಟು ನೀನು, ಹೂಂಕಾರದಲ್ಲಿ ಹುಟ್ಟು, ಅಥವಾ ಅವನ ಮನಸ್ಸಿನಲ್ಲೇ ಹುಟ್ಟು. ಆ. ಆದ್ರೆ ನಾನು ನಿನಗೊಂದು ಮಾತು ಹೇಳ್ತೀನಿ. ಏನು? ಬ್ರಹ್ಮನಿಂದ ಹುಟ್ಟಿದವನ ಅನ್ನುವಂತ ದೊಡ್ಡಸ್ತಿಕೆ ಬೇಡ. ಈ ಜಗತ್ತಿನ ಎಲ್ಲ ಜೀವಿಗಳು ಬ್ರಹ್ಮನಿಂದಲೇ ಹುಟ್ಟಿರುವವರು. ಆಹಾ. ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಕರೆದ್ರು. ಆ, ಎಲ್ಲರಿಗೂ ಹಿರಿಯವನಾದ್ರಿಂದ ಪಿತಾಮಹ ಅಂತ ಕರೆದ್ರು. ನಾನು ನೀನು ಇಲ್ಲಿರುವ ಎಲ್ಲರೂ ಬ್ರಹ್ಮನ ಸೃಷ್ಟಿ ಅಂತಂದ ಮೇಲೆ ಅವನಿಂದ ಹುಟ್ಟಿದ್ದೇನೆ ಅಂತ ಹೇಳಿಕೊಂಡ ಮಾತ್ರಕ್ಕೆ ನಿನಗೆ ದೊಡ್ಡಸ್ತನ ಏನು ಬರ್ತದೆ? ಅಯ್ಯೋ, ನನ್ನ ವಿಷಯ ಗೊತ್ತಿಲ್ಲ ನಿನಗೆ. ಕೇಳೋಣ. ನಾನೊಬ್ಬ ಬಡಮೃಗ ಅಂತ ತಿಳಿಯಬೇಡ. ಮತ್ತೆ ತ್ರೇತಾಯುಗದಲ್ಲಿ ರಾಮ ರಾವಣರ ಯುದ್ಧದಂತಹ ಮಹಾಕಾಳಗದಲ್ಲಿ ನಾನು ನಡೆಸಿದ ಸಾಹಸ ಅಷ್ಟಿಷ್ಟಲ್ಲ. ಹೌದಾ? ರಾವಣನ ದುಷ್ಟ ರಕ್ಕಸರ ಬಲವನ್ನೆಲ್ಲ ಸವರಿ ಒಗೆದು ಅಂದಿನ ರಾಮನ ಯುದ್ಧಕ್ಕೆ ಪೂರ್ಣ ಜಯವನ್ನು ಒದಗಿಸಿದವನೇ ಈ ಜಾಂಬವ. ಇಂತಹ ಬಲಿಷ್ಠತೆ ನನ್ನಲ್ಲಿ ಇರುವಾಗ ನನ್ನನ್ನು ಕೆಣಕುವುದು ನಿನಗೆ ಎಷ್ಟರ ಘನ ಅಂತ. ರಾಮರಾವಣರ ಯುದ್ಧದಲ್ಲಿ ಜಾಂಬವ ಅಂತ ಒಬ್ಬ ಇದ್ದ ಅಂತ ನಾವು ಓದಿದ ರಾಮಾಯಣದಲ್ಲೂ ಉಂಟು. ಆದ್ರೆ ರಾಮನಿಗೆ ಜಯ ಜಾಂಬವನಿಂದ ಆಯ್ತು ಅಂತ ಹೇಳಿದ್ರೆ ರಾಮಾಯಣ ತಿದ್ದಿ ಬರೀಲಿಕ್ಕೆ ಹೊರಟ ಹಾಗುಂಟು. ಜಯಕ್ಕೂ ನಾನು ಕಾರಣ. ವಿಷಯ ಏನು ಗೊತ್ತಾ? ಏನು? ನೀನು ನಿನ್ನ ವಿಷಯ ಹೇಳುವಾಗ ನಾನು ಏನು ಅಲ್ಲ ಅಂತ ಹೇಳುವುದಕ್ಕೆ ಹೊರಟಿದ್ದಿ ಅಂತ ನನ್ನ ಆಕ್ಷೇಪ. ಸುಳ್ಳು ಅಂತಲ್ಲ, ಅದರಲ್ಲಿ ಸತ್ಯದ ಅಂಶ ಸಾಕಷ್ಟಿದೆ. ಅದಕ್ಕಷ್ಟು ಬಣ್ಣ ಹಚ್ಚಿ ಹೇಳಿ ನನ್ನನ್ನು ಆಚೆಗೆ ಕಳಿಸೋಣ ಅಂತ ನೀನು ಹೊರಟ್ರೆ ಅದು ಮಾತ್ರ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ನಾನು ಏನು ಅಂತ ಬಲ್ಲೆ ಏನೋ ನೀನು. ನೀನೇನು ಮಹಾ ಕಿರಿಬೇಟಿನೊಳಗೆ ನಾನು ಕಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನು ನೆಗಾಹಿರ್ಪೆನು. ಗೋವರ್ಧನ ಗಿರಿಯನು ನೆಗಾಹಿರ್ಪೆನು. ಪರಮಹಾಮೇರು ಪರ್ವತ ಕಂಜೆ ನೀನಗಂಧ. ಪರಮಹಾಮೇರು ಪರ್ವತ ಕಂಜೆ ನೀನಗಂಧ. ಗಿರಿಯ ಕೀಳಲು ಸಾಧ್ಯವೇ ಅಂಥ ಗಿರಿಯ ಕೀಳಲು ಸಾಧ್ಯವೇ? ವರಮಹಾಮೇರು ಪರ್ವತ ಗಂಜೆ ನೀನಗಂಧ. ಗಿರಿಯ ಕೀಳಲು ಸಾಧ್ಯವೇ ಅಂಥ ಗಿರಿಯ ಕೀಳಲು ಸಾಧ್ಯವೇ? ಕಿರಿಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗಾಹಿರ್ಪೇನು. ಅಯ್ಯ ವಾನರನೇ, ಏನು? ರಾಮರಾವಣರ ಯುದ್ಧದಲ್ಲಿ ನೀನು ಪಾಲ್ಗೊಂಡು ಜಯಕ್ಕೆ ಕಾರಣ ಅದೇ ಅಂತ ಹೇಳಿದ್ರೆ ಹಾ, ವಾನರರಲ್ಲಿ ಇನ್ಯಾರೂ ಇಲ್ಲದೇ ಇರುವಾಗ ನೀನು ಮಾಡಿದಂತಹ ಕೆಲಸವನ್ನು ನೀನು ನನ್ನದು ಅಂತ ಹೇಳಿಕೊಂಡು ಸಹಿಸಬಹುದು, ಇನ್ನೊಬ್ಬರಿಗೆ ಕೇಳುವುದಕ್ಕೆ ಅಪ್ಯಾಯಮಾನವಾಗುವಂತೆ ವಿವರಿಸಬಹುದು. ಆದ್ರೆ ಅಲ್ಲಿ ವಿಮರ್ಶೆ ಹೇಗೆ ಗೊತ್ತಾ? ಹೇಗೆ? ರಾಮನ ಸೇವೆಗಾಗಿ ರಾವಣನನ್ನು ಅವನ ಕಡೆಯವರನ್ನು ಕೊಲ್ಲುವುದಕ್ಕಾಗಿ ಶ್ರಮಪಟ್ಟವರಲ್ಲಿ ನೀನೊಬ್ಬನೇನೂ ಅಲ್ಲ. 77 ಕೋಟಿ ಕಪಿನಾಯಕರು ಅಂತ ಹೇಳಿದ್ರು. 77 ಕೋಟಿ ಆದ್ರೆ ಮತ್ತೆ ಅನುಯಾಯಿಗಳೆಷ್ಟು ಜನ ನಾಯಕರಿದ್ರೆ? ಅನೇಕರಿದ್ದರು. ಈ ಅನೇಕರ ಪಾಲುಗಾರಿಕೆಯಲ್ಲಿ ನನ್ನದು ಒಂದು ಪಾಲು ಉಂಟು ಅಂತ ನೀನು ಹೇಳಿದ್ರೆ ವ್ಯಕ್ತಿಗತವಾಗಿ ನಿನಗೆ ಬಹಳ ಸಣ್ಣ ಪಾಲು ಸಿಗ್ತದೆ, ನೀನು ದೊಡ್ಡ ವ್ಯಕ್ತಿ ಆಗುವುದಿಲ್ಲ ಅಂತ ಒಪ್ಪಿಕೊಳ್ಬೇಕಾಗ್ತದೆ. ನಿನ್ನ ಎದುರು ನಿಂತು ಈ ಮಾತು ಹೇಳುವ ನಾನು ಏನು ಅಂತ ಗೊತ್ತೇನೋ ನಿನಗೆ? ನೀನು ಏನು? ಯಾರ ಸಹಾಯವನ್ನು ಪಡೆಯದೆ ಒಬ್ಬನಾಗಿ ಈ ಪ್ರಪಂಚ ಮೆಚ್ಚುವಂತಹ ಮಹಾ ಕಾರ್ಯವನ್ನು ಮಾಡಿದ್ದೇನೆ. ಕೇಳಿದ್ರೆ ನಿನಗೆ ಆಶ್ಚರ್ಯವಾದೀತು. ವರ್ತಮಾನ ಕಾಲದಲ್ಲಿ ನನ್ನ ಜೀವಿತ ಕಾಲದಲ್ಲಿ ನಾನು ಮಾಡಿದಂತಹ ಆ ಕಾರ್ಯ ಜನ ಮೆಚ್ಚಿ ಇನ್ನೂ ಕೊಂಡಾಡ್ತಾ ಇದ್ದಾರೆ. ನಾನು ಎಳೆಯವನಾಗಿ ಗೋಕುಲ ಎಂಬ ಗ್ರಾಮದಲ್ಲಿದ್ದಾಗ ಇಂದ್ರಯಜ್ಞ ಅಂತ ಮಾಡ್ತಾ ಇದ್ದಂತಹ ಜನರಿಗೆ ಅದು ಅಗತ್ಯದ್ದಲ್ಲ, ಪರ್ವತ ಯಜ್ಞ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ದೇವೇಂದ್ರನಿಗೆ ಸಿಟ್ಟು ಬಂತು. ಕುಂಭದ್ರೋಣ ಹಗಲು ರಾತ್ರಿ ಮಳೆ ಸುರಿಯಿತು, ಊರು ಮುಳುಗಿ ಹೋಗುವ ಸ್ಥಿತಿ, ಜನ ಮನೆ ಮಾರು ಕಳೆದುಕೊಂಡು ನೆರೆಗೊಳಗಾಗುವ ಸ್ಥಿತಿ.
ನನ್ನಿಂದಾಗಿ ಹೀಗಾಯ್ತಲ್ಲ, ಇವರಿಗೆಲ್ಲ ರಕ್ಷಣೆ ಒದಗಿಸಬೇಕಾದ್ದು ನನ್ನ ಕರ್ತವ್ಯ ಹೌದಲ್ಲ ಅಂತ ಯೋಚನೆ ಮಾಡಿ ಗೋವರ್ಧನ ಪರ್ವತವನ್ನು ಕಿರಿಬೆಟ್ಟಿನಲ್ಲಿ ಎತ್ತಿ ಹಿಡಿದು ಗೋಕುಲವನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದವ ನಾನು. ನೀನೇನು ಮಹಾ ಇದನ್ನೇ ದೊಡ್ಡದು ಅಂತ ನನ್ನಲ್ಲಿ ವಿವರಿಸಿ ಬಿಟ್ಟೆ. ಅಲ್ಲದೆ ಇದ್ರೆ ಒಂದು ಪರ್ವತ ನಾನು ಎತ್ತಬಲ್ಲೆ ಅಂತ ಹೇಳಿ ನೋಡೋಣ, ಎತ್ತಿದ್ದುಂಟು ಅಂತ ಹೇಳಿ ನೋಡೋಣ. ಅಯ್ಯೋ, ಅದಕ್ಕಿಂತಲೂ ಹೆಚ್ಚಿನ ಸಾಹಸ ನಾನು ಮಾಡಿ ಮುಗಿಸಿದವನಿದ್ದೇನೆ. ಹೌದೇ? ಈ ಹಿಂದೆ ಕೇಳೋಣ. ಸರೋಜಿಗೆ ಸೇತುವನು ಶರಧಿಗೆ ಸೇತುವನು ಬಂಧನ ಗೈಯುತ್ತಿರೆ ರಜತಾದ್ರಿಯನು ಬಂಧನ ಗೈಯುತ್ತಿರೆ ರಜತಾದ್ರಿಯನು ಧರೆಯಿಂದ ನೆಗಹೆ ಭರ್ಗನೋ ಬಂದು ಎನ್ನೋಳು ಪರಮ ಸಖ್ಯವಾಗೈದನು ಪರಮ ಸಖ್ಯವಾಗೈದನು ಶರಧಿಗೆ ಸೇತುವನು ಬಂಧನ ಗೈಯುತ್ತೀರೆ ರಜತಾದ್ರಿಯನು. ಕೃಷ್ಣ ಏನು? ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಪತ್ನಿ ಸೀತಾದೇವಿಯನ್ನು ರಾವಣನೇ ಕದ್ದೊಯ್ದಿದ್ದಾನೆ ಎಂಬ ನಿರ್ಣಯ ನಮಗಾದ ಮೇಲೆ ಅಪಾರವಾದಂತಹ ಸೈನ್ಯವನ್ನ ಲಂಕೆಗೆ ಒಯ್ಯುವುದಕ್ಕೆ ಬೇಕಾಗಿ ಶರದಿಗೆ ಸೇತುವೆಯನ್ನು ಕಟ್ಟಬಹುದಾದ ಮಹಾ ಸಾಹಸದ ಕೆಲಸಕ್ಕೆ ನಾವು ಮುಂದಾದೆವು. ಸಣ್ಣ ಪುಟ್ಟ ಗುಡ್ಡಗಳನ್ನೆಲ್ಲ ಶರದಿಯಲ್ಲಿ ಇಟ್ಟಾಗ ಮುಳುಗಿ ಹೋಯಿತು. ಇನ್ನು ಕಾರ್ಯ ಸಾರ್ಥಕವಾಗಬೇಕಾದ್ರೆ ದೊಡ್ಡ ಪರ್ವತವನ್ನೇ ಲಕ್ಷಿಸಿ ತಂದು ಆ ನದಿಯಲ್ಲಿ ಇಡಬೇಕೆಂದು ಇಚ್ಛಿಸಿ ರಜತಾದ್ರಿಯನ್ನೇ ಹೋಗಿ ಅಲ್ಲಾಡಿಸಿ ಕಿತ್ತು ತರುವ ಪ್ರಯತ್ನಕ್ಕೆ ನಾನು ಮುಂದಾದೆ. ಈ ರಹಸ್ಯವನ್ನ ತಿಳಿದಿರುವಂತಹ ಅಂತಕಾಂತಕ ಆ ಪರಮೇಶ್ವರ ಪಕ್ಕನೆ ಓಡಿ ಬಂದು ನನ್ನಲ್ಲಿ ಕೇಳಿಕೊಂಡ, ಈ ಕೈಲಾಸವನ್ನ ನೀನು ಕಿತ್ತು ಶರದಿಯಲ್ಲಿ ಇಟ್ಟೆ ಅಂತಾದ್ರೆ ಅನೇಕ ಭಕ್ತ ಕೋಟಿಗಳು ನನ್ನ ಉದ್ಧರಿಸಬಹುದಾದಂತಹ ಕಾರ್ಯಕ್ಕೆ ಲೋಪವಾಗುತ್ತದೆ. ಮಾತ್ರ ಅಲ್ಲ, ಇದು ನಿನ್ನಂಥವನಿಗೆ ಭೂಷಣವೂ ಅಲ್ಲ ಅಂತ ನನ್ನಲ್ಲಿ ಕೇಳಿಕೊಂಡ. ಅವನ ಮಾತನ್ನು ಕೇಳಿ ಸಮಾಧಾನದಿಂದ ಅವನಿಗೆ ಆ ಪರ್ವತವನ್ನ ಬಿಟ್ಟು ಮತ್ತೆ ಉಳಿದ ಪರ್ವತದ ಕಡೆಗೆ ನಾನು ಲಕ್ಷ್ಯವನ್ನ ಹರಿಸಿದವ. ಈ ವರ್ತಮಾನ ಕಾಲದಿಂದ ತ್ರೇತೆಯಿಂದ ಯಾವ ಕಾಲದಲ್ಲಿ ನೋಡಿದ್ರು ಒಬ್ಬ ಮಗ ರಜತಾದ್ರಿಯನ್ನು ಕಿತ್ತ ಉದಾಹರಣೆ ಸಿಕ್ಕಿತೋ ನಿನಗೆ? ಶಾಬಾಸ್. ಅಂತೂ ದೇವರಿಗೆ ಮನೆ ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟಿದ್ದೆ ನೀನು. ಪರಿಸ್ಥಿತಿ ಅಲ್ಲಿಗೂ ತಲುಪಿತ್ತು. ದೇವರು ಮನೆ ಉಳಿಸಿಕೊಂಡ. ನೀನೆಲ್ಲ ದೊಡ್ಡ ದೊಡ್ಡವ್ರದ್ದೇ ಹೆಸರು ಹೇಳೋದು. ಮತ್ತೆ ಸಣ್ಣ ಕೆಲಸ ನಾನು ಮಾಡುವವನು ಅಲ್ಲ, ಸಣ್ಣವರ ಸುದ್ದಿಯೂ ನನಗೆ ಬೇಡ. ಬ್ರಹ್ಮ ಆಕಳಿಸುವಾಗ ಹುಟ್ಟಿದ್ದು, ಈಶ್ವರ ದೇವರ ಮನೆ ಮುಳುಗಿಸಲಿಕ್ಕೆ ಹೊರಟದ್ದು, ರಾಮದೇವರಿಗೆ ಸಹಾಯ ಮಾಡಿದ್ದು. ಎಲ್ಲ ಮಂಗ ನಾನು ಯಾರು ಅಂತ ತಿಳಿದಿಯೋ ನೀನು? ಮತ್ತೆ ನೀನು ನಾನು ಏನು? ನೀನು ಭೂಮಿಯಲ್ಲಿದ್ದಂತಹ ಒಂದು ಪರ್ವತವನ್ನು ಎತ್ತುವ ಪ್ರಯತ್ನ ಮಾಡಿದ್ದು. ಆಗ ದೇವರು ಎತ್ತಬೇಡ ಅಂತ ಹೇಳಿದ್ದು, ನೀನು ಮತ್ತೆ ಅಲ್ಲೇ ಇಟ್ಟದ್ದು. ನನ್ನ ಕತೆ ಗೊತ್ತೇನೋ ನಿನಗೆ? ಏನು ಮಾಡಿದ್ದಿ? ಹಿರಣ್ಯಾಕ್ಷ ಎಂಬ ಒಬ್ಬ ರಾಕ್ಷಸನಿದ್ದ. ಭೂಮಿಯನ್ನೇ ಆಕರ್ಷಣೆ ಮಾಡಿ ಪಾತಾಳಕ್ಕೆ ಇಳಿಸುವ ಕೆಲಸವನ್ನು ಅವನು ಮಾಡಿದಾಗ ಅವನದ್ದಾದಂತಹ ಅಹಂಕಾರವನ್ನು ಮುರಿಯುವುದಕ್ಕೆ, ಅವನನ್ನು ಇಲ್ಲವಾಗಿಸುವುದಕ್ಕೆ ನಾನು ಸ್ವತಃ ಹೋಗಿ ಆ ನಾಶದ ಕಾರ್ಯವನ್ನು ಮಾಡಿ ಭೂಮಿಯನ್ನು ಯಥಾಸ್ಥಾನದಲ್ಲಿ ಸ್ಥಿರಗೊಳಿಸಿದ್ದೇನೆ. ಎಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನು ಹೊತ್ತದ್ದು, ನಾನು ಬಂದು ಯಥಾಸ್ಥಾನದಲ್ಲಿ ನಿಲ್ಲಿಸಿದ್ದು, ನೀನು ಎಲ್ಲಿ ಪರ್ವತ ಅಲುಗಿಸಿದ್ದು. ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ? ಅಂತೂ ನೀನು ಮಾಡಿದ ಕಾರ್ಯ ನಿನಗೆ ದೊಡ್ಡದು, ನಾನು ಮಾಡಿದ್ದೆಲ್ಲವೂ ಸಣದು ಅಂತ ಆಕ್ಷೇಪಿಸಿ ನನ್ನನ್ನು ನಿಂದಿಸ್ತಾ ಇದ್ದಿ. ಹಾಗಾದ್ರೆ ಇನ್ನು ಮುಂದೆ ನಿನ್ನಲ್ಲಿ ವಾಗ್ವಾದ ಅಲ್ಲ, ಮುಷ್ಟಿಯ ಪ್ರಹಾರ ಆಗಲೇಬೇಕು. ನಾನು ನಿನಗೊಂದು ಮಾತು ಹೇಳ್ತೇನೆ. ಏನು? ಆ ಮಣಿ ಇದೆಯಲ್ಲ, ನೀನು ಎಲ್ಲಿಂದಲೇ ತಂದಿರು, ಅದು ನಮ್ಮೂರ್ನ ನಮ್ಮ ಜನದ್ದು.
ಅಷ್ಟು ನಾನು ಅದನ್ನು ತಿರುಗಿ ತಗೊಂಡೋಗಿ ಕೊಡಬೇಕು. ಮಣಿ ಕೊಡದೇ ಇದ್ರೆ ನೀನು ಮಣಿ ಹಾಗೆ ಮಾಡ್ತೀನಿ. ಅಯ್ಯೋ, ಮಣಿಯ ಕುರಿತು ನೀನು ಆಸೆ ಹೊತ್ತು ಮುಂದುವರಿದೆ ಅಂತಾದ್ರೆ ನಿನ್ನ ನಾಮಶೇಷ ಮಾಡಿಬಿಡ್ತೇನೆ. ನೋಡು 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 ನೋಡು, ನಾನು ಬಂದಿರುವುದು ಪರೋಪಕಾರಕ್ಕಾಗಿ. ಯಾರ ಸ್ವತ್ತು ಯಾರಲ್ಲಿರಬೇಕೋ ಅವರಿಗೆ ಸೇರಬೇಕು. ನೀನು ಕಾಡಿನಲ್ಲಿ ಹೋಗಿ ಮೃಗದ ಮಾಂಸವನ್ನು ತರುವ ಬದಲು ಹಣ್ಣು ಹಂಪಲುಗಳನ್ನು ತರುವ ಬದಲು ಒಂದು ಮಣಿ ತಂದಿದ್ಯಲ್ಲ ಮಂಗ, ನಿನಗದು ತಿನ್ಲಿಕ್ಕೆ ಆಗ್ತದೆ ಏನು? ಯಾರೋ ಕಷ್ಟಪಟ್ಟು ತಪಸ್ಸು ಮಾಡಿ ಸಂಪಾದನೆ ಮಾಡಿದ್ದು ಅದು ಊರಿಗೆ ಸೇರದೇ ಇದ್ರೆ ನನಗೆ ಅಪವಾದ ಬರ್ತದೆ. ನಾನು ಅಪವಾದ ನಿವಾರಣೆಗಾಗಿ ಬಹಳ ನಿಷ್ಠುರವಾಗಿ ವ್ಯವಹಾರ ಮಾಡಬೇಕಾಗ್ತದೆ. ಕೊಡದೇ ಇದ್ರೆ ಪಡೆದೇನು ಬಡಿಯುವುದಕ್ಕೆ ನಮಗೇನು ಬಡತನ ಬಂದಿಲ್ಲ. ನೀನು ಬಡದೇ ತೀರ್ಮಾನ ಅಂತ ಹೇಳ್ತೀಯ. ಹಾಗೆ ನೋಡಿ ಇಷ್ಟು ಚಲಾದಿ ಧುರವಾಗೈವರಿಲ್ಲ ವಿಶ್ವಂಭರೆಯು ರಚಿಸಿದಂತ ಮಹಾಪುರುಷ ನೀನೆಲ ವಿಶ್ವಂಭರೆಯು ಸೃಜಿಸಿದಂತ ಮಹಾಪುರುಷ ನೀನೆಲ ಎಂತಹ ಆಶ್ಚರ್ಯ ಇದು! ಘೋರ ಕಾಳಗ ನನಗೂ ಅವನಿಗೂ ನಡೆಯಿತು. ಈ ತನಕ ನನ್ನಲ್ಲಿ ಯುದ್ಧ ಮಾಡಿದ ವ್ಯಕ್ತಿಗಳು ಸೋಲನುಭವಿಸಿದ್ದಲ್ಲದೆ ನನ್ನನ್ನು ಜಯಿಸಿದವರೇ ಇಲ್ಲ. ಈ ರೀತಿ ನನಗೆ ಸೋಲಾಗುವುದಕ್ಕೂ ಆತ ಗೆಲ್ಲುವುದಕ್ಕೂ ಕಾರಣ ಏನಿರಬಹುದು ಅಂತ ಅವಲೋಕಿಸಿದರೆ, ಅಬ್ಬಾ, ನಾನು ತಿಳಿದಷ್ಟು ಸುಲಭದ ವ್ಯಕ್ತಿ ಈತನಲ್ಲ. ಈತನೊಬ್ಬ ಮಹಾಪುರುಷ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಏನು ಮಾಡಲಿ, ಇವನನ್ನು ಸಮಾಧಾನಪಡಿಸುವ ಬಗೆಯಂತೂ ನೀನು ಯಾರು, ನಿನ್ನ ನಿಜವೇನು ಎಂಬ ವಿಷಯವನ್ನು ನನಗೆ ಹೇಳಿ ಮನವರಿಕೆ ಮಾಡಿಕೊಡು. ನಾನು ಯಾರಾದರೂ ನಿನಗೇನು? ನಾನು ಹೇಳುವುದಕ್ಕೂ ಇಲ್ಲ, ನೀನು ಕೇಳುವ ಅಗತ್ಯವೂ ಇಲ್ಲ. ಜಗಳ ಬೇಕು ಅಂತ ಹೇಳಿದೆಯಲ್ಲ, ಹೌದು. ಸಾಕಾದ್ರೆ ಸಾಕು ಅಂತ ಹೇಳು, ಅಲ್ಲದಿದ್ರೆ ಬೇಕು ಅಂತ ಹೇಳು. ಮಣಿ ಕೊಟ್ಟು ಮುಗಿಸು. ಹೇಳೋದಿಲ್ಲ. ಛೇ, ಮಣಿಯನ್ನ ಕೊಡುವುದಿಲ್ಲ. ನಿನ್ನ ವಿಷಯವನ್ನು ನನಗೆ ಹೇಳಲೇಬೇಕು. ಹೇಳುವುದಿಲ್ಲ ಅಂದ್ರೆ ಹೇಳುವುದಿಲ್ಲ. ಹೇಳುವುದಿಲ್ಲವೇ? ಅಯ್ಯೋ ಪಾಪ, ಇವನ ಅವಸ್ಥೆಯನ್ನು ಕಂಡ್ರೆ ನನಗೆ ಕನಿಕರವೆನಿಸ್ತಾ ಇದೆ. ಇವನು ನನ್ನ ಶರಣ. ನಾನ್ಯಾರು ಅನ್ನೋದನ್ನು ತಿಳಿಯುವುದಕ್ಕೆ ಆಸೆ ಪಡ್ತಾ ಇದ್ದಾನೆ. ಸೋಲಿನ ಮುಖವನ್ನು ಕಂಡಂತಹ ಇವನಿಗೆ ಸೋತದ್ದು ಯಾರಿಂದ ಅಂತ ತಿಳಿಯಬೇಕಾಗಿದೆ. ಇವನಿಗೆ ಜನ್ಮದಲ್ಲಿ ರಾಮನಾಮವನ್ನು ಬಿಟ್ಟರೆ ಮತ್ತಿನ್ನೇನಿದೆ ಯೋಗ್ಯತೆ? ಹನುಮಂತನಂತೆಯೇ ಭಕ್ತನಾದಂಥ ಇವನನ್ನು ಇನ್ನು ಬಳಲಿಸಬಾರದು, ನನಗಾಗಿ ಅಳುವ ಹಾಗೆ ಮಾಡಬಾರದು. ಇವನಿಗೆ ನನ್ನ ನಿಜ ರೂಪವನ್ನು ಕಾಣಿಸ್ತೀನಿ. ಜಾಂಬವಂತ, ನೋಡು ನೋಡು, ನಾನು ಯಾರು ಎಂದು ಕೇಳಿದೆಯಲ್ಲ, ಸರಿಯಾಗಿ ನೋಡು. ರಾಮ 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 ಸೀತಾರಾಮ ಶ್ರೀರಾಮ ರೂಪವನ ವಿಲಾಸದಲ್ಲಿ ಬರಿಕಿಸಿ ಜಾಂಬವನು ನೇತ್ರದಿ ಸುರಿಸುತ್ತಾನಂದಾಶ್ರುವನು ತನು ಸರಿಸಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ನುತಿಸಿದನು. ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ. ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ. ರಾಮ ರಾಘವ ದಶರಥ ಬಾಲ. ರಾಮದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ. ರಾಮದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ. ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ. ರಾಮ ರಾಘವ ದಶರಥ ಬಾಲ. ರಾಮ 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 ರಘೋತ್ತಮ ರಾಮ ಸೀತಾಪತೆ ಶ್ರೀರಾಮ. ನಾನು ನಿನ್ನ ವಿಷಯವನ್ನು ತಿಳಿಯದೆ, ನಿನ್ನ ಮಹಿಮೆಯನ್ನು ಅರ್ಥವಿಸಿಕೊಳ್ಳದೆ ಘೋರ ಕಾಳಗವನ್ನು ಕೊಟ್ಟೆ. ಈಗ ನನಗೆ ಅರ್ಥವಾಯಿತು. ಚರಾಚರ ಜೀವಿಗಳನ್ನು ರಕ್ಷಿಸಬಹುದಾದಂತಹ ಮಹಾನುಭಾವ ಯಾವಾತನ ನಾಮ ಪ್ರಭಾವದಿಂದ ನನ್ನ ಅಸ್ತಿತ್ವವನ್ನು ಈ ತನಕ ಈ ಪ್ರಪಂಚದಲ್ಲಿ ಉಳಿಸಿಕೊಂಡಿದ್ದೆನು, ಅಂತಹ ಮಹಾಮಹಿಮ ನೀನು ಅನ್ನುವುದನ್ನು ನಾನು
ಅರಿಯದೇ ಹೋದೆ. ನನ್ನ ಅಕ್ಷಮ್ಯ ಈ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸು ರಾಮ, ಉದ್ಧರಿಸು. ಜಾಂಬವಂತ ಶರಣನೆಯವಧರಿಸು, ಶರಣನೆಯವಧರಿಸು, ಪಿಂದಗೆ ಒಳೆದೆಯನದ ಸ್ಮರಿಸು, ಪಿಂದಗೆ ಒಳೆದೆಯನದ ಸ್ಮರಿಸು, ದರುಶನವೀಯುವೆ ಮುಂದಿನ ಯುಗದೊಳಗಿರು ನೀನಾವನೆಗೆಂಬುದ ಮರೆತಿ. ಜಾಂಬವಂತ ದೇವ, ಯುಗ ಯುಗದಲ್ಲೂ ನಿನಗೆ ದರ್ಶನ ಕೊಡುವುದಾಗಿ ನಾನು ಏನು ಮಾತು ಹೇಳಿದ್ದೇನೋ ಆ ಮಾತು ಈಗ ಫಲಿಸ್ತಾ ಇದೆ. ಹೌದು. ರಾಮನಾಗಿ ನಿನಗೆ ಕಾಣಿಸಿಕೊಂಡ್ರು, ನಾನು ಆಗ ಕಾಣಿಸಿಕೊಂಡ ರೂಪ ಇದೆಯಲ್ಲ, ಹೌದು, ಅದು ನನ್ನ ಈ ಯುಗದ ಅವತಾರದ ರೂಪ. ನಾನು ಕೃಷ್ಣಾವತಾರದಲ್ಲಿದ್ದೇನೆ. ಮಣಿ ಎಂಬುದು ನನಗೆ ಸ್ವಾರ್ಥಕ್ಕಾಗಿ ಬೇಕಾದುದಲ್ಲ. ಆ ಮಣಿಯಿಂದಾಗಿ ನನ್ನ ಅವತಾರ ಕಾರ್ಯಕ್ಕೆ ಸಹಾಯವಾಗುವುದಕ್ಕುಂಟು. ಒಂದು ಅಪವಾದವನ್ನು ನಾನು ಕಳಿಬೇಕು ಅಂತ ಬಂದಿದ್ದೇನೆ. ಸಾಂಸಾರಿಕವಾದಂತಹ ಸಂಬಂಧದಲ್ಲಿ ಅದು ನನಗೆ ಬಹಳ ಮುಖ್ಯವಾಗಿದೆ. ಏನು ಮಣಿಯನ್ನು ಕೊಡ್ತೀ ತಾನೆ? ನಿನ್ನ ಇಷ್ಟದಂತೆ ಮಣಿಯನ್ನು ಕೊಡುವುದರ ಜೊತೆಗೆ ನನಗೆ ಇದ್ದ ಒಬ್ಬಳು ಮಗಳು ಜಾಂಬವತಿಯನ್ನು ಉದ್ಧರಿಸಬೇಕು ಅಂತ ನಿನಗೇ ವಿವಾಹ ಮಾಡಿಕೊಡ್ತಾ ಇದ್ದೇನೆ. ಆಗಲೇ ನಾನು ಕಂಡಂತಹ ಜಾಂಬವತಿ ನನ್ನನ್ನು ಆಕರ್ಷಿಸಿದ್ದಾಳೆ. ಅವಳು ನನಗೆ ಸೇರಬೇಕು ಅಂತ ನಿನ್ನ ಸಂಕಲ್ಪ ಆಗಿದ್ರೆ, ಹೌದು, ನನ್ನನ್ನು ಸೇರ್ತೇವೆ ಅಂತ ಯಾರು ಬಂದರು, ಸೇರಿಸಿಕೊಳ್ಬೇಕು ಅಂತ ಯಾರು ಹೇಳಿದ್ರು, ಆಕ್ಷೇಪ ಹೇಳಿದವನು ನಾನಲ್ಲ. ನನ್ನವರ ಪರಿವಾರದಲ್ಲಿ ಅವಳಿಗೂ ಸ್ಥಾನ ಇದೆ. ನಿನಗೆ ಕಲ್ಯಾಣವಾಗಲಿ. ಜಾಂಬವತಿ ಪರಿಣಯದ ಈ ಪ್ರಕರಣ, ಜಾಂಬವಂತನ ಪರಾಕ್ರಮದ ಈ ಪ್ರಕರಣ ವಿಶ್ವಕ್ಕೆ ಆನಂದದಾಯಕವಾದಂತಹ ಒಂದು ಪ್ರಕರಣವಾಗಿ ಕಥೆಯಾಗಿ ಮಾರ್ಪಡಲಿ. ನಮೋ ರಾಜೀಪಮಣಿ ಮಾಯ ರತ್ನ ಪೀಠದಲ್ಲಿ ರಾಜಾಧಿರಾಜ ಶ್ರೀರಾಮ ಕುಳ್ಳಿರಲು ರಾಜೀವ ಮಗಿಸಿದೆ ಎಡದೊಳಪಿರಲು ರಾಜೀವನನೆಯರು ಹರಿವಾಣದೊಳು ಹೇಮದಾರತಿಯ ಮೇಳಗಿದರು ಮಂಗಲೋ ಜಯದು ಜಯದು ಜಯ ಮಂಗಲೋ ಜಯದು